ಎಲ್ಲರಿಗೂ ಸ್ವಾಗತ. ಓಂ ಗಣನಾತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಃ ಶೃಣ್ವನ್ನೋತಿಭಿಃ ಸೀದ ಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣಾದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು ಆನೋ ದಿವೋ ಬೃಹತ ಪರ್ವತಾದ ಸರಸ್ವತಿ ಯಜತ ಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದ ಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಾವು ಶ್ವೇತಾಶ್ವತರ ಉಪನಿಷತ್ ಅನ್ನೋ ಒಂದು ಉಪನಿಷತ್ತಿನ 8ನೇ ಮಂತ್ರ ನಾವು ಕಳೆದ ವಾರ ನೋಡಿದ್ವಿ. ಸಂಯುಕ್ತಮೇತತ್ ಕ್ಷರಮಕ್ಷರಂಚ ವ್ಯಕ್ತಾವ್ಯಕ್ತಂ ಭರತ ವಿಶ್ವಮೀಶಃ ಅನೀಶಶ್ಚಾತ್ಮಾವಧ್ಯತ ಭೋಕ್ತೃಭಾವ ಜ್ಞಾತ್ವಾ ದೇವಂ ಮುಚ್ಯತೆ ಸರ್ವಭಾಷೈಃ. ಪರಸ್ಪರವಾಗಿ ಸೇರಿಕೊಂಡಿರುವ ಅಕ್ಷರ ಕ್ಷರ ಅವ್ಯಕ್ತ ವ್ಯಕ್ತ ಈ ರೀತಿಯಲ್ಲಿರುವ ಈ ಜಗತ್ತನ್ನು ಆ ಈಶ್ವರನೇ ಧರಿಸುತ್ತಾನೆ. ಅಸ್ವತಂತ್ರನಾದ ಜೀವನು ತಾನು ಭೋಕ್ತೃ ಎಂಬ ಭಾವನೆಯಿಂದ ಸಂಸಾರದಲ್ಲಿ ಬಂಧಿಸಲ್ಪಡುತ್ತಾನೆ. ಆದರೆ ಅವನು ಯಾವಾಗ ಈ ಬ್ರಹ್ಮನನ್ನು, ಅಂದರೆ ಈಶ್ವರ ಬ್ರಹ್ಮ ಎಲ್ಲ ಇಲ್ಲಿ ಒಂದೇ ರೀತಿ ನಾವು ತಿಳ್ಕೋಬೇಕು, ಅವನನ್ನು ಅರಿತುಕೊಳ್ತಾನೆ, ಆಗ ಎಲ್ಲ ಪಾಶಗಳಿಂದನೂ ಮುಕ್ತನಾಗ್ತಾನೆ ಅಂತ 8ನೇ ಮಂತ್ರವನ್ನು ನೋಡಿದ್ವಿ. ಇವತ್ತು 9ನೇ ಮಂತ್ರ ನೋಡೋಣ. ಜ್ಞಾಜ್ಞೌ ದ್ವಾವಜ ಭೀಷಣೀಶಾವಜ ಹೇಕ್ಯಾ ಭೋಕ್ತೃ ಭೋಗ್ಯಾರ್ಥಯುಕ್ತ ಅನಂತಶ್ಚಾತ್ಮಾ ವಿಶ್ವರೂಪೋ ಹ್ಯಕರ್ತ ತ್ರಯಂ ಯದಾ ವಿಂದತ ಬ್ರಹ್ಮಮೇತದ್ ಅಂತ 9ನೇ ಮಂತ್ರ ಇಲ್ಲಿ ಋಷಿ ಹೇಳ್ತಾ ಇದ್ದಾರೆ. ಈ ಉಪನಿಷತ್ತಲ್ಲಿ ಏನಾಗಂದ್ರೆ ಮೊಟ್ಟ ಮೊದಲು ಅದರ ಒಂದು ಭಾವಾರ್ಥ ಮೇಲ್ನೋಟಕ್ಕೆ ನೋಡೋಣ. ಸಮರ್ಥನು ಸರ್ವಜ್ಞನು ಆದಂಥ ಈ ಈಶ್ವರ ಅಥವಾ ಬ್ರಹ್ಮ ಅಸಮರ್ಥ ಹಾಗೂ ಅಜ್ಞ ಆದಂಥ ಜೀವ, ಇವರಿಬ್ಬರೂ ಕೂಡ ಜನ್ಮರಹಿತರು. ಇವು ಜನ್ಮವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಬಿಟ್ಟರೆ ಇದು ಜನ್ಮರಹಿತರು. ಯಾವುದು? ಆ ಬ್ರಹ್ಮ ಮತ್ತೆ ಜೀವಾತ್ಮ. ಭೋಕ್ತೃವಾದ ಈ ಜೀವನಿಗೆ ಭೋಗ್ಯವನ್ನುಂಟು ಮಾಡಲು ನಿಯುಕ್ತವಾಗಿರುವ ಏಕಮಾತ್ರ ಪ್ರಕೃತಿಯು ಕೂಡ ಜನ್ಮವಿಲ್ಲದ್ದು, ಜನ್ಮರಹಿತವು. ವಿಶ್ವರೂಪನಾದ ಆತ್ಮನು ಅನಂತನು, ಅಕರ್ತೃವು ಆಗಿದ್ದಾನೆ. ಯಾವಾಗ ಈ ಮೂರನ್ನೂ ಬ್ರಹ್ಮರೂಪವೆಂದು ಸಾಕ್ಷಾತ್ಕರಿಸಿಕೊಳ್ಳುತ್ತಾನೋ ಆಗ ಜೀವಾತ್ಮನಿಗೆ ಬಿಡುಗಡೆ ಅಂತ ಈ ಮಂತ್ರ ಹೇಳ್ತಾ ಇದೆ. ಜ್ಞಾಜ್ಞೌ ದ್ವಾವಜ ಭೀಷಣೀಶಾ ವಜ ಹೇಕಾ ಭೋಕ್ತೃ ಭೋಗ್ಯಾರ್ಥಯುಕ್ತ ಅನಂತಶ್ಚಾತ್ಮ ವಿಶ್ವರೂಪೋ ಹ್ಯಕರ್ತ ತ್ರಯಂ ಯದಾ ವಿಂದತ ಬ್ರಹ್ಮಮೇತದ್ ಅಂತ ಹೇಳ್ತಾ ಇದ್ದಾರೆ. ಈಗ ಇದನ್ನ ಒಂದು ಸ್ವಲ್ಪ ಅರ್ಥವಾಗೋ ರೀತಿಯಲ್ಲಿ ಈ ಥರ ಹೇಳ್ಕೊಂಡು ಹೊಟ್ಟೋಗ್ಬಿಟ್ರೆ ಮಂತ್ರವನ್ನು ಹೇಳಿದ್ರೆ ಏನು ಗೊತ್ತಾಗೋದಿಲ್ಲ. ಅದಕ್ಕೆ ಕೇವಲ ಭಾವಾರ್ಥವನ್ನು ಮೇಲ್ಮೇಲೆ ತಿಳ್ಕೊಂಡ್ರೂ ಸರಿಯಾಗಿ ಅರ್ಥವಾಗೋದಿಲ್ಲ. ನಾವು ಇದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಹಿಂದಿನ 8 ಮಂತ್ರಗಳನ್ನು ನಾವು ಮರಿದಲೇ ಇರೋ ಹಾಗೆ ನೋಡ್ಕೋಬೇಕು. ಈಗ ಇದನ್ನು ನೋಡೋಣ. ಏನು ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಬ್ರಹ್ಮ ಮತ್ತು ಜೀವ ಅಂದರೆ ಈಶ್ವರ ಮತ್ತು ಜೀವ ಇಬ್ಬರು ಜನ್ಮರಹಿತರು. ಅಂದರೆ ಆ ಬೃಹತ್ತಾದ ಚಲನೆ ಮತ್ತು ಚಿಂತನೆಯೇ ಅದು ಯಾವುದೇ ನಾಮರೂಪಗಳಿಲ್ಲದ, ಯಾವುದೇ ವಿಕಾರಗಳಿಲ್ಲದ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಬ್ರಹ್ಮ ಅಂದ್ರೇನು? ಸತ್ಯಂ, ಜ್ಞಾನಂ, ಅನಂತಂ. ಈ ಮೂರು ಆದಂತಹ ಬೃಹತ್ ಚಲನೆ ಮತ್ತು ಚಿಂತನೆ, ಅದಕ್ಕೆ ಯಾವ ಒಂದು ವಿಕಾರವೂ ಇಲ್ಲ. ಹಾಗಾಗಿ ಅದು
ಅವಿಕಾರೇ. ಅದೇ ಈ ಜೀವ ಮತ್ತೆ ಈಶ್ವರ ಎಂಬ ರೂಪಗಳಿಂದ ಆ ಒಂದು ಚಲನೆ ಮತ್ತು ಚಿಂತನೆಯೇ ಇರುತ್ತದೆ. ಅಂದ್ರೆ ಚಲನೆ ಮತ್ತು ಚಿಂತನೆಯ ಒಂದು ಸಾಕಾರ ರೂಪ ಯಾವುದು? ಎರಡು ಸಾಕಾರ ರೂಪಗಳು. ಪ್ರಥಮವಾಗಿ ಒಂದು ಜೀವ, ಇನ್ನೊಂದು ಈಶ್ವರ. ಈ ತರ ಇರುವವನು ಈ ಬ್ರಹ್ಮ ಎಲ್ಲದರ ಒಳಗೆ ಮತ್ತೆ ಎಲ್ಲದರ ಹೊರಗಿರುತ್ತಾನೆ ಅನ್ನೋ ಒಂದು ಅರ್ಥ. ಏಕಸ್ತದಾ ಸರ್ವಭೂತಾಂತರಾತ್ಮ ರೂಪಂ ರೂಪಂ ಪ್ರತಿರೂಪ ಬಹಿಶ್ಚ. ಕಠ ಉಪನಿಷತ್ತು ಈ ರೀತಿ ಹೇಳುತ್ತೆ. ಅಂದ್ರೆ ಈ ಬೃಹತ್ ಚಲನೆ ಮತ್ತು ಚಿಂತನೆಯೇ ಜೀವವಾಗಿದೆ, ಮತ್ತೆ ಆತ್ಮವು ಅಂದ್ರೆ ಈಶ್ವರನು ಕೂಡ ಆಗಿದೆ. ಹಾಗಾಗಿ ಈಶನೀಶೌ ಇಲ್ಲಿ ನಾವು ನೋಡಿದ್ವಿ ಅಲ್ವಾ, ಜ್ಞಾಜ್ಞೌ ದ್ವಾವಜ ಈಶನೀಶ. ಅಂದ್ರೆ ಇವನೇ ಈ ಅಂದ್ರೆ ಯಾರು? ಈ ಬ್ರಹ್ಮವೇ ಜೀವ ಮತ್ತೆ ಈಶ್ವರ ಎರಡೂ ಕೂಡ ಆ ಬ್ರಹ್ಮವೇ ಆಗಿದೆ. ಇಲ್ಲಿ ಈಶ್ವರ ಅಂತಂದ್ರೆ ಶಿವ ಅಂತ ರೀತಿ ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಂತ ನಾನು ಕೇಳ್ಕೊತೀನಿ. ಅದು ಬೇರೆ ಅರ್ಥ. ಈ ರೀತಿಯಾಗಿ ಇರತಕ್ಕಂತಹ ಈ ಬ್ರಹ್ಮನಿಂದ ಒಂದು ಆಕಾರವನ್ನು ತೆಗೆದುಕೊಳ್ಳುವಂತಹ, ಒಂದು ಸ್ಥಳೀಕತ್ವವನ್ನು ತೆಗೆದುಕೊಳ್ಳುವಂತಹ, ಮತ್ತೆ ಕೆಲವು ಜವಾಬ್ದಾರಿಗಳನ್ನು ಹೊತ್ತುಕೊಳ್ಳುವಂತಹ ಈ ಜೀವಾತ್ಮ ಮತ್ತೆ ಆ ಒಂದು ಈಶ್ವರ ಅವೆರಡು ಸ್ವಯಂಭೂ. ಸ್ವಯಂಭೂ ಅಂತ ಒಂದು ಮನ್ವಂತರ ಇದೆ. ನಾವು ಈಗ ಹೇಳ್ತೀವಿ ವೈವಸ್ವತ ಮನ್ವಂತರೇ ಕಲಿಗೆ ಪ್ರಥಮ ಬಾಧೆ ಜಂಬೂ ದ್ವೀಪೆ ಭರತವರ್ಷೆ ಭರತಕರ್ಣೆ. ನಾವು ಇದನ್ನ ನಾವು ಸಂಕಲ್ಪದಲ್ಲಿ ಹೇಳ್ತೀವಿ. ಈಗ ವೈವಸ್ವತ ಮನ್ವಂತರ. ಮೊಟ್ಟ ಮೊದಲು ಇದ್ದದ್ದು ಸ್ವಯಂಭೂ. ಅಂದ್ರೆ ಇಲ್ಲಿ ನಮಗೆ ಈ ಕರ್ಮ ಸಿದ್ಧಾಂತ ಮತ್ತೆ ಪಾಪ ಪುಣ್ಯಗಳ ಸಿದ್ಧಾಂತ, ಈ ಥರ ಹಲವಾರು ಸಿದ್ಧಾಂತಗಳನ್ನು ನಾವು ಅರಿತುಕೊಂಡಾಗ ಅವೆಲ್ಲ ಈಗ ನಡೀತಾ ಇರುವಂತಹ ಒಂದು ವ್ಯವಸ್ಥೆ, ಈ ಒಂದು ಬ್ರಹ್ಮಾಂಡದ ವ್ಯವಸ್ಥೆ. ಈ ರೀತಿ ಇರಬೇಕಾದರೆ ಮೊಟ್ಟ ಮೊದಲ ಜನ್ಮ ಆಯ್ತಲ್ಲ, ಪ್ರಾಣಿಗಳು, ತಿರ್ಯಗ್ ಯೋನಿಗಳು, 84 ಲಕ್ಷ ವೆರೈಟಿಗಳು, ಇವುಗಳು ಯಾವ ಕಾರಣದಿಂದ ಹುಟ್ಟಿದವು? ಈಗ ನಮಗೆ ಗೊತ್ತು ಪುನರ್ಜನ್ಮ ಅಂದ್ರೇನು, ನಾವು ಮತ್ತೆ ಯಾದಕ್ಕೆ ಜನ್ಮ ತಗೋತೇವೆ, ಜೀವಾತ್ಮ ಮತ್ತೆ ಯಾಕೆ ಜನ್ಮಿಸುತ್ತೆ, ಆತ್ಮ ಯಾಕೆ ಅದರ ಬಂದು ಸೇರ್ಕೊಳತ್ತೆ, ನಾವು ಏನು ಮಾಡಬೇಕು ತಪ್ಪಿಸ್ಕೊಳ್ಳೋದಕ್ಕೆ, ಇಲ್ಲ ಅಂತಂದರೆ ಹೇಗೆ ಮುಂದುವರಿಯುತ್ತೆ, ಇದೆಲ್ಲ ಮೆಕ್ಯಾನಿಸಮ್ನ ನಾವು ಅರಿತುಕೊಂಡಿದ್ದೀವಿ. ನೀವುಗಳು ಯಾರಾದರೂ ವೇದಾಂತ ಅರ್ಥವಾಗಿದ್ದರೆ ಇಲ್ಲಿ ಈ ಜೀವಗಳು ಯಾವುದೇ ಕರ್ಮವೇ ಇಲ್ಲದೆ, ಯಾವುದೇ ಕರ್ಮದ ಹಿನ್ನೆಲೆ ಇಲ್ಲದೆ, ಯಾವ ಪಾಪ ಪುಣ್ಯಗಳ ಒಂದು ಅಕೌಂಟೇ ಇಲ್ಲದೆ ಮೊದಲು ಜನ್ಮ ಎತ್ತುತ್ತವಲ್ಲ, ಹೇಗೆ? ಯಾವ ಕಾರಣಕ್ಕೆ? ಕಾರಣವೇ ಇಲ್ಲದಿದ್ದಾಗ, ಕರ್ಮಗಳ ಕಾರಣವೇ ಇಲ್ಲ, ಪಾಪ ಪುಣ್ಯಗಳ ಕಾರಣವೇ ಇಲ್ಲ, ಆಗ ಜನ್ಮವೆತ್ತತ್ತಲ್ಲ, ಅದು ಹೇಗೆ? ಯಾರಾದ್ರೂ ಹೇಳಬಲ್ಲಿರಾ? ಇಲ್ಲಿ ಹೇಳಪ್ಪ ಅಕ್ಷಯ್. ನಾನು ಯಾರು ಎಂಬ ಒಂದು ಪ್ರಶ್ನೆಯಿಂದ ಬೇರ್ಪಟ್ಟಾಗ ಅದು ಮೊದಲನೇ ಕರ್ಮ ಸರ್. ಓಕೆ, ಮತ್ತಾರಾದರೂ? ಹೌದು, ಅಕ್ಷಯ್ ಹೇಳಿದಂಗೆ ಆ ಒಂದು ಬೃಹತ್ ಚಲನೆ ಮತ್ತು ಚಿಂತನೆಯಲ್ಲಿ ಯಾವುದೋ ಒಂದು ಬಿಂದು ಈ ರೀತಿಯಾಗಿ ಚಿಂತಿಸಿದಾಗ ಅದು ಮೊಟ್ಟ ಮೊದಲ ಕರ್ಮವಾಗತ್ತೆ, ಆಗ ಅದು ಜನ್ಮವನ್ನು ತೆಗೆದುಕೊಳ್ಳುತ್ತೆ. ಈ ರೀತಿಯಾಗಿ ಯಾವುದೇ ಕರ್ಮದ ಹಿನ್ನೆಲೆ ಇಲ್ಲದೆ, ಭಾವಪುಣ್ಯಗಳ ಅಕೌಂಟ್ ಇಲ್ಲದೆ ಹುಟ್ಟಿದಂತಹ ಜೀವಿಗಳ ಸಂವತ್ಸರವೇ ಸ್ವಯಂಭೂ ಮನ್ವಂತರ ಸಂವತ್ಸರ.
ಈಗ ವೈವಸ್ವತ ಮನ್ವಂತರೆ ಅದು ಮೊಟ್ಟ ಮೊದಲಿದ್ದದ್ದು ಸ್ವಯಂಭೂ. ಅದೇ ರೀತಿಯಾಗಿ ಇಲ್ಲಿ ನೋಡಿ, ನಾನು ಯಾವ್ದಕ್ಕೆ ಕೇಳಿದೆ ಅಂತಂದ್ರೆ, ಈ ಬ್ರಹ್ಮ ಬೃಹತ್ ಚಲನೆ ಮತ್ತು ಚಿಂತನೆ ಸೃಷ್ಟಿ ಕಾರ್ಯವನ್ನು ಮಾಡಬೇಕಾದರೆ ಅದು ಮೊಟ್ಟ ಮೊದಲು ಈಶ್ವರ ಮತ್ತೆ ಜೀವ ಎನ್ನುವ ಎರಡು ಅಂಶಗಳನ್ನ ತಾನು ಒಂದು ಆಕಾರ ಕೊಡುತ್ತೆ. ಹಾಗಾಗಿ ಈ ಯಾವುದು ಈ ಈಶ್ವರ ಮತ್ತೆ ಜೀವ, ನಮ್ಮಲ್ಲಿರುವಂತಹ ಜೀವಾತ್ಮ ಕೂಡ ಹುಟ್ಟಿಲ್ಲ, ಈಶ್ವರನು ಕೂಡ ಜನ್ಮಿಸಿಲ್ಲ. ಅಂದ್ರೆ ಅರ್ಥ ಏನು? ಅದನ್ನು ಈ ಒಂದು ಬ್ರಹ್ಮ ಬೃಹತ್ ಚಲನೆ ಮತ್ತು ಚಿಂತನೆ ಒಂದು ಜೀವಾತ್ಮವನ್ನ ಮತ್ತೆ ಆ ಒಂದು ಈಶ್ವರವನ್ನ ಮೊಟ್ಟ ಮೊದಲು ಸೃಷ್ಟಿ ಮಾಡುತ್ತೆ. ಈಶ್ವರ ಅಂದ್ರೆ ನಾನು ಹೋದ್ವಾರ ತುಂಬಾ ವಿವರವಾಗಿ ಹೋದ್ವಾರ ಮತ್ತೆ ಅದ್ರ ಹೋದ್ವಾರ ಹೇಳಿದ್ದೇನೆ. ಓಕೆ, ಈಶ್ವರ ಅಂದ್ರೆ ಇಲ್ಲಿ ಅದು ಕೂಡ ಚಲನೆ ಮತ್ತು ಚಿಂತನೆಯೇ, ಅಂದ್ರೆ ಜೀವವನ್ನು ಕೊಡುವಂತದ್ದು. ಜೀವ ಯಾವಾಗ ಬಂದು ಸೇರ್ಕೊಡುತ್ತೆ ಅದಕ್ಕೆ ಉಳಿದಂತಹ ಜವಾಬ್ದಾರಿಗಳೆಲ್ಲ ಆಗ್ಬೇಕಲ್ಲ. ಅಂದ್ರೆ ಇಲ್ಲಿ ಅಕ್ಷಯ್ ಹೇಳಿದ್ದು ಯಾವಾಗ ಚಲನೆಯಲ್ಲಿ ನಾನು ಯಾರು, ಅದು ಆತ್ಮ. ಆದರೆ ಜೀವ ಹುಟ್ಟಿದ್ದು ಬ್ರಹ್ಮನಿಂದ, ಪರಮಾತ್ಮ ಪರಮ ಚಲನೆ ಮತ್ತು ಚಿಂತನೆಯಿಂದ ಆತ್ಮವು ಜನಿಸಿದರೆ ಅಂದ್ರೆ ಅದಿದೆ, ಅದು ಬಂತು, ಸಪರೇಟ್ ಆಯಿತು ಆ ಮೈನ್ ಪರಮ ಫ್ಲೋ ಇಂದ. ಅದೇ ರೀತಿಯಿಂದ ಬೃಹತ್ ಚಲನೆ ಮತ್ತು ಚಿಂತನೆಯಿಂದ ಈ ಜೀವ ಮತ್ತೆ ಈಶ್ವರ ಹುಟ್ಟು. ಈಶ್ವರ ಅಂದ್ರೆ ಏನು ಅಂತಂದ್ರೆ ನಾನು ಹಿಂದಿನ ತರಗತಿಗಳಲ್ಲಿ ಹೇಳಿದ್ದೀನಿ. ಓಕೆ, ಅದು ಇನ್ನೊಮ್ಮೆ ಅದನ್ನು ದಯವಿಟ್ಟು ಇನ್ನೊಮ್ಮೆ ಕೇಳಿ, ನಿಮಗೆ ಅದು ಇನ್ನೂ ಚೆನ್ನಾಗಿ. ಯಾಕೆಂದ್ರೆ ಅದಕ್ಕೆ ಮತ್ತೆ ಈಶ್ವರ ಅಂತ ನಾನು ತೆಗೆದುಕೊಂಡ್ರೆ ಬಹಳ ಒಂದು ಉದ್ದ ಆಗತ್ತೆ. ಯಾಕೆಂದ್ರೆ ಹಾ 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 ಅಂದ್ರೆ ಇಲ್ಲಿ ಈಶ್ವರ ಅಂದ್ರೆ ಒಂದು ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ಒಂದೇ ನೇಮಿಯುಳ್ಳ, 3 ಬಟ್ಟೆಗಳುಳ್ಳ, 16 ಹಂತಗಳುಳ್ಳ, 50 ಅರೆಕಾಲುಗಳುಳ್ಳ, 20 ಪ್ರತಿ ಅರೆಕಾಲುಗಳುಳ್ಳ, 6 ಅಷ್ಟಕಗಳುಳ್ಳ, ವಿಶ್ವರೂಪವಾದ ಒಂದೇ ಭಾಷವುಳ್ಳ, 3 ಭಿನ್ನ ಮಾರ್ಗಗಳಲ್ಲಿ ಹೋಗುತ್ತಿರುವ, 2ಕ್ಕೆ ನಿಮಿತ್ತವಾಗಿರುವ ಒಂದೇ ಮೋಹವುಳ್ಳ ಚಕ್ರದಂತಿರುವುದೇ ಈಶ್ವರ. ತಮೇಕನೇಮಿಂ ತ್ರಿವೃತ್ತಂ ಷೋಡಶಾಂತಂ ಶತಾರ್ಧಾರಂ 20 ಪ್ರತ್ಯರಾಭಿಃ ಅಷ್ಟಕೈ ಷಡ್ಭಿರ್ವಿಶ್ವರೂಪೈಕಭಾಷಂ ತ್ರಿಮಾರ್ಗಭೇದಂ ದ್ವಿನಿಮಿತ್ತೈಕಮೋಹಂ ಅಂತ ಇವೆಲ್ಲ ಸೇರಿದಾಗ ಒಂದು ಈಶ್ವರ ಅಂದ್ರೆ ಏನು ಅಂತ ನಾವಲ್ಲಿ ನೋಡ್ಕೊಂಡಿದ್ದೀವಿ. ಅದು 4ನೇ ಮಂತ್ರದಲ್ಲಿ. ಈಗ ನಾವು 9ನೇ ಮಂತ್ರದಲ್ಲಿದ್ದೀವಿ. ದಯವಿಟ್ಟು ನೀವು ಹಿಂದಿನ ಉಪನ್ಯಾಸಗಳನ್ನು ಕೇಳಿದ್ರೆ ನಿಮ್ಗೆ ಅರ್ಥವಾಗುತ್ತೆ. ಈಗ ಇಲ್ಲಿ ಆ ರೀತಿಯಾದ ವಿಚಾರಗಳನ್ನ ಈ ಬ್ರಹ್ಮ ಒಂದು ಸೃಷ್ಟಿ ಮಾಡುತ್ತೆ. ಈ ರೀತಿ ಸೃಷ್ಟಿಯಾದದ್ದು ಇವು ಜನ್ಮರಹಿತರು. ಅಂದ್ರೆ ಇದು ಬ್ರಹ್ಮನಿಂದ ಇದರಲ್ಲೇ ಇರುವ ಸದಾಕಾಲ ಇರುವಂಥವು. ಹಾಗಾದರೆ ಬಿಡುಗಡೆ ಯಾವುದಕ್ಕೆ ಅಂದ್ರೆ ಆತ್ಮಕ್ಕೆ. ಆ ಮೈನ್ ಫ್ಲೋ, ಪರಮ ಫ್ಲೋ ಅಂತ ಏನಿದೆ ಅದರಿಂದ ಪ್ರತ್ಯೇಕವಾದಂಥ ಆತ್ಮ ಈ ಜೀವಾತ್ಮವನ್ನು ಉಪಯೋಗಿಸಿಕೊಂಡು ತಾನು ಅನುಭವಗಳನ್ನು ಪಡೆದು ಮುಕ್ತಿಯನ್ನ ಪಡೀತದೆ. ಆದರೆ ಜೀವಾತ್ಮ ಇಲ್ಲೇ ಈ ಬ್ರಹ್ಮನ ಕೆಳಗಡೆನೆ ಅದು ಸದಾ ನಿರಂತರವಾಗಿರುತ್ತದೆ. ಈ ಜೀವಾತ್ಮ ಅನ್ನೋದು ಅವಿದ್ಯ ಕಾಮ ಕರ್ಮಗಳಿಂದ ಕೂಡಿರ್ತದೆ. ಹೀಗೆಂದಾಗ ಅವಿದ್ಯ ಎನ್ನುವುದು ಸತ್ಯವೋ, ವಿದ್ಯೆ ಅನ್ನುವುದು ಸತ್ಯವೋ ಹೇಳಿ? ವಿದ್ಯಾ ಅನ್ನೋದು ಸತ್ಯನಾ, ಅವಿದ್ಯಾ ಅನ್ನೋದು ಸತ್ಯನಾ? ಎರಡೂ ಸತ್ಯ ಸರ್. ಎರಡೂ ಸತ್ಯ.
ಮತ್ತೆ ಇನ್ಯಾರಾದ್ರೂ ಉತ್ತರ ಹೇಳ್ತೀರಾ? ಇಲ್ಲಿ ಫಂಡಮೆಂಟಲ್ ಆಗಿ ಈ ಜೀವಾತ್ಮ ಒಂದು ಬೃಹತ್ ಚಲನೆ ಮತ್ತು ಚಿಂತನೆಯಿಂದ ಬಂದಾಗ ಅದರಲ್ಲಿ ಇರುವುದೇನು? ಅವಿದ್ಯಾ. ಅಂದ್ರೆ ವೇದಗಳಲ್ಲಿ ಏನು ಹೇಳ್ತಾರೆ? ಆಕಾರ, ಈಗ ಭಯ ಅಭಯ, ಹಿಂಸೆ ಅಹಿಂಸೆ, ವಿದ್ಯಾ ಅವಿದ್ಯಾ, ಆ ಥರ ಅಕಾರ ಸೇರಿದಾಗ ಏನಾಗುತ್ತೆ? ಅಂದ್ರೆ ವಿದ್ಯಕ್ಕೂ ಅವಿದ್ಯಕ್ಕೂ ಏನು ವ್ಯತ್ಯಾಸ ಅಕ್ಷಯ್? ಅವಿದ್ಯೆ ಅಂದ್ರೆ ಸರ್ ಜೀವನ ನಡೆಸಲಿಕ್ಕೆ ಬೇಕಾದಂತ, ಉದಾಹರಣೆಗೆ ಹಸಿವು, ಅಂದ್ರೆ ಇನ್ಬಿಲ್ಟ್ ಫಂಕ್ಷನ್ಸ್. ವಿದ್ಯೆ ಅಂದ್ರೆ ಕಲಿಯುವಂಥದ್ದು ಸರ್, ಅಥವಾ ತರ್ಕಕ್ಕೆ ತಗೊಳ್ಳೋಂಥದ್ದು ಸರ್, ಹೊಸ ಒಂದು ವಿಚಾರನ. ಓಕೆ, ಅವಾಗ ಅತ್ಯಂತ ಅವಶ್ಯಕವಾದದ್ದು ಅವಿದ್ಯವೋ ವಿದ್ಯವೋ? ಅತ್ಯಂತ ಅವಶ್ಯಕ ಅವಿದ್ಯ. ಆದ್ರೆ ವಿದ್ಯೆ ಸಹ ಮುಖ್ಯ ಸರ್, ಸಮಾನವಾಗಿ. ಓಕೆ, ಸರಿ, ಒಂದು ಮಟ್ಟಕ್ಕೆ ಸರಿ. ಉಪನಿಷತ್ತುಗಳ ಪ್ರಕಾರ ಅವಿದ್ಯೆಯೇ ಮೂಲ. ಅಂದ್ರೆ ಸತ್ಯ ಯಾವುದು ಅಂದ್ರೆ ಅವಿದ್ಯೆ, ಸುಳ್ಳು ಯಾವುದು ಅಂತಂದ್ರೆ ವಿದ್ಯೆ. ಅಂದ್ರೆ ಏನು? ವಿದ್ಯೆ ಇಲ್ಲದೆ ಯಾವುದೇ ಒಂದು ಜೀವಿ ಅಥವಾ ಯಾವುದೇ ಒಂದು ರಚನೆ, ಅಂದ್ರೆ ವ್ಯಕ್ತದಲ್ಲಿ ಬಂದಂತಹ, ಕ್ಷರದಲ್ಲಿ ಬಂದಂತಹ, ಅಕ್ಷರದಿಂದ ಕ್ಷರಕ್ಕೆ ಬಂದಾಗ, ಅವ್ಯಕ್ತದಿಂದ ವ್ಯಕ್ತಕ್ಕೆ ಬಂದಾಗ ಅದು ಚಲಿಸುವುದು ಅವಿದ್ಯೆಯಲ್ಲಿ ಇದ್ದರೆ ಮಾತ್ರ. ಅಂದರೆ ಫಂಡಮೆಂಟಲ್ ಇನ್ಫಾರ್ಮೇಷನ್ಸ್, ಫಂಡಮೆಂಟಲ್ ಇನ್ಫಾರ್ಮೇಷನ್ ಫಾರ್ ಸರ್ವೈವಲ್, ಅದು ಅವಿದ್ಯೆ. ಇದು ಬ್ರಹ್ಮನಿಂದಲೇ ಕೊಡಲ್ಪಟ್ಟಿದ್ದು. ಅಂದ್ರೆ ಬ್ರಹ್ಮ ಬೃಹತ್ ಚಲನೆ ಮತ್ತು ಚಿಂತನೆ ಒಂದು ಜೀವಾತ್ಮವನ್ನು ರಚಿಸಿದಾಗ ಅದಕ್ಕೆ ಮೊಟ್ಟ ಮೊದಲು ಇಡುವುದೆಂಥದ್ದು? ಅವಿದ್ಯೆ. ಅಂದ್ರೆ ಜೀವಾತ್ಮ, ಅದಕ್ಕೆ ಸರ್ವೈವಲ್ಗೆ ಏನು ಬೇಕು ಅದನ್ನ ಅಲ್ಲಿ ಇಡ್ತದೆ. ಹಾಗಾಗಿ ಅವಿದ್ಯೆ ಎನ್ನುವುದೇ ಫಂಡಮೆಂಟಲ್, ಅವಿದ್ಯೆ ಎನ್ನುವುದೇ ಸತ್ಯ. ವಿದ್ಯೆ ಎನ್ನುವುದು ಬುದ್ಧಿಯಿಂದ ನಾವು ಕಂಡುಕೊಂಡು ಬಾರಾಗಲಿಕ್ಕೆ ಉಪಯೋಗಿಸತಕ್ಕಂಥದ್ದು ವಿದ್ಯೆ. ಅಂತಿಮ ಜ್ಞಾನ, ಅಂತಿಮವಾದದ್ದು ಜ್ಞಾನ ಯಾವ ಸ್ವರೂಪದ್ದಾಗಿರಬಹುದು? ಯಾರಾದ್ರೂ ಹೇಳಬಲ್ಲಿರ? ಅತ್ಯಂತ ಅಂತಿಮ ಜ್ಞಾನ ಯಾವ ಸ್ವರೂಪದ್ದು? ದಿವ್ಯ ಜ್ಞಾನ ಸರ್, ಅಂದ್ರೆ ಪೃಥಕ್ಕನ್ನು ಮೀರುವಂತದ್ದು, ಇರುವಂತದ್ದು. ದಿವ್ಯ ಜ್ಞಾನ ಇಸ್ ಆಲ್ಸೋ ಎ ಕ್ಯಾಟಗರಿ ಇನ್ ನಾಲೆಡ್ಜ್. ನಾನು ಕೇಳ್ತಿರೋದು ಅಂತಿಮ ಪರಮಜ್ಞಾನ, ಅಂತಿಮ ಪರಮಜ್ಞಾನ, ಪರಮಜ್ಞಾನ ಅಂತಿಮ ಜ್ಞಾನ, ಅದರ ಸ್ವರೂಪ ಏನು, ಏನಿರಬಹುದು? ಯಾರಾದ್ರೂ ಗೆಸ್ ಮಾಡ್ತೀರಾ? ಸ್ವರೂಪ ಅಂದ್ರೆ ಸ್ವರೂಪ ಅಂದ್ರೆ ಏನು ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ನನಗೆ. ಸ್ವರೂಪ ಅಂದ್ರೆ ಏನಂತ ಅರ್ಥ ಮಾಡ್ಕೊಂಡು ಹೇಳ್ಬೋದು. ಸ್ವರೂಪ ನೀವು ಕೇಳಿದ್ದೇನೆ, ಸ್ವರೂಪ ಅಂದ್ರೆ ಏನು ಅಂತನಾ? ಹೌದು ಸರ್, ಅಂದ್ರೆ ಈಗ ಅಂತಿಮ ಜ್ಞಾನ ಸ್ವರೂಪ ಏನು ಅಂತ ಕೇಳಿದ್ರಲ್ಲ, ಸ್ವರೂಪ ಅಂದ್ರೇನೆ ಏನು ಅಂತ ಹೇಳಿದ್ರೆ ಒಂದು ಐಡಿಯಾ ಬರ್ಬೋದೇನೋ ಅಂತ. ರೂಪ ಅಂತಂದ್ರೆ ಅದರದ್ದು ಒಂದು ಲಿಮಿಟೇಷನ್ಸ್ ಇರುತ್ತೆ, ಅದಕ್ಕೊಂದು ಸ್ಟ್ರಕ್ಚರ್ ಇರುತ್ತೆ, ಅದರ ಒಂದು ಅಪ್ಲಿಕೇಶನ್ ಇರುತ್ತೆ, ಇದೆಲ್ಲವೂ ಸೇರಿ ರೂಪ. ಅಂತಿಮ ಜ್ಞಾನದ ಅಂತಿಮ ರೂಪ ಯಾವುದು? ಈಗ ಸುಜ್ಞಾನ, ವಿಜ್ಞಾನ, ಪ್ರಜ್ಞಾನ, ದಿವ್ಯಜ್ಞಾನ ಅದೆಲ್ಲ ಉಪನಿಷತ್ತಲ್ಲಿ ಹೇಳಾಗಿದೆ. ನಾನು ಕೇಳ್ತಾ ಇರೋದು ಅದು ಯಾವುದೂ ಅಲ್ಲ. ಇದೆಲ್ಲವನ್ನು ಉಪಯೋಗಿಸಿ ನಾವು ಅಂತಿಮ ಜ್ಞಾನ ಪಡೆದಾಗ ಅದು ಯಾವ ಸ್ವರೂಪ? ಅದು ಶೂನ್ಯ ಸ್ವರೂಪ. ಆನಂದವಾಗ್ಬೋದಾ ಸರ್ ಅದು? ಅಲ್ಲ, ಆನಂದ ಇಸ್ ಡಿಫರೆಂಟ್. ಆನಂದ ಇಸ್ ಎ ಸ್ಥಿತಿ. ಅಂತಿಮ ಜ್ಞಾನದಲ್ಲಿದ್ದಾಗ ನಾವು ಅನುಭವಿಸುವುದು ಆನಂದ. ಆದರೆ ಅಂತಿಮ ಜ್ಞಾನ ಸ್ವರೂಪ ಯಾವುದು ಅಂತಂದ್ರೆ ಶೂನ್ಯ. ಅಂದ್ರೆ ಅಂತಿಮ ಜ್ಞಾನ, ಪರಮಜ್ಞಾನ,
ಎಲ್ಲವೂ ಕೂಡ ಶೂನ್ಯ. ಯಾವುದೇ, ಯಾಕೆಂದರೆ ಅಂತಿಮವಾದ ಪರಮಜ್ಞಾನವು ಅದು ವಿಜ್ಞಾನವಲ್ಲ, ಸುಜ್ಞಾನವಲ್ಲ, ಪ್ರಜ್ಞಾನವಲ್ಲ, ದಿವ್ಯಜ್ಞಾನವಲ್ಲ. ಅದಕ್ಕೆ ಹೆಸರಿಲ್ಲ, ಅದಕ್ಕೆ ಸ್ವರೂಪವೇ ಇಲ್ಲ. ಯಾಕೆ ಅಂದರೆ ಇಟ್ ಇಸ್ ಆಬ್ಸಲ್ಯೂಟ್. ದ ಆಬ್ಸಲ್ಯೂಟ್ ಇಟ್ ಸೆಲ್ಫ್ ಈಸ್ ದಿ ಅಲ್ಟಿಮೇಟ್. ನಾಸದೀಯ ಸೂಕ್ತ ನೆನಪಿಸ್ಕೊಡಿ. ಜ್ಞಾನದಲ್ಲೂ ಅಷ್ಟೇ, ರಚನೆಯಲ್ಲೂ ಅಷ್ಟೇ, ಸ್ವರೂಪದಲ್ಲೂ ಅಷ್ಟೇ, ಗುಣಗಳಲ್ಲೂ ಅಷ್ಟೇ. ಏನೇ ತಗೊಳ್ಳಿ, ಏನೇ ತಗೊಂಡ್ರೂ ಅಂತಿಮವಾದದ್ದು ಯಾವುದು ಅಂದರೆ ಅದು ಶೂನ್ಯ. ಅದರ ಹುಟ್ಟುವುದಕ್ಕೆ ಮುಂಚೆ ರೂಪ ಯಾವುದು, ಅದು ಶೂನ್ಯ. ಅಂದರೆ ಆಬ್ಸಲ್ಯೂಟ್ is also shunya, ultimate is also a shunya. ಶೂನ್ಯ ಈಸ್ ಇಲ್ಲ ಅಂತ ಅರ್ಥ, ಅವ್ಯಕ್ತ ಅಂತ ಅರ್ಥ. ಅಕ್ಷರ ಯಾವುದಕ್ಕೆ ಅಳತೆಯೇ ಇಲ್ಲ, ಯಾವುದಕ್ಕೆ ಗುಣಗಳೇ ಇಲ್ಲ, ಯಾವುದಕ್ಕೆ ಸ್ವರೂಪವೇ ಇಲ್ಲ, ಯಾವುದಕ್ಕೆ ಮಿತಿಗಳೇ ಇಲ್ಲ, ಅದು ಯಾವತ್ತು ಅಕ್ಷರ. ಅಂಥದ್ದು ಯಾವತ್ತು ಕ್ಷಯಿಸುವುದಿಲ್ಲ, ಡಿಪ್ರಿಷಿಯೇಟ್ ಆಗೋದಿಲ್ಲ, ಸವೆಯುವುದಿಲ್ಲ. ಇದೆಲ್ಲ ವೇದಿಕ ಭಾಷೆಯ ಅಂಡರ್ಸ್ಟ್ಯಾಂಡಿಂಗ್ಗಳು. ಇದು ಅರ್ಥವಾದರೇನೆ ನಮಗೆ ಉಪನಿಷತ್ತುಗಳು, ಋಷಿಗಳು ಒಂದೊಂದು ಮಾತಲ್ಲಿ ಹೇಳುವಂತಹ ಅರ್ಥ. ಈಗ ಉದಾಹರಣೆ, ಈ ಬ್ರಹ್ಮ ಇಷ್ಟೆಲ್ಲ ಮಾಡಿ ಅಕರ್ತೃ ಅಂದ್ರೆ ಅವನು ಕರ್ತೃವಲ್ಲ. ಹಾಗಾಗಿ ಅವನಿಗೆ ಮಾಡಿದ ಕರ್ಮದ ಫಲಗಳು ಅಂಟುವುದಿಲ್ಲ. ಹಾಗಾಗಿ ಪಾಪ ಪುಣ್ಯಗಳ ಭಯವಿಲ್ಲ. ಅಂದ್ರೆ ಯಾರು ಕರ್ತೃವಲ್ಲ, ಯಾವುದಕ್ಕೆ ಸ್ವರೂಪವಿಲ್ಲ, ಯಾವುದಕ್ಕೆ ಗುಣವಿಲ್ಲ, ಯಾವುದರಲ್ಲಿ ಅಂತಿಮ ಜ್ಞಾನ ಇದೆಯೋ ಅಂದ್ರೆ ಶೂನ್ಯ ಸ್ವರೂಪದ ಜ್ಞಾನವಿದೆಯೋ, ಯಾವುದೇ ಪೃಥಕ್ ಅಂದ್ರೆ ಕಾನ್ಶಿಯಸ್ನೆಸ್ ಇಲ್ಲ, ಬಿಯಾಂಡ್ ಕಾನ್ಶಿಯಸ್ನೆಸ್. ಕಾನ್ಶಿಯಸ್ನೆಸ್ ಅನ್ನೋದೆಲ್ಲಿ ಬರುತ್ತೆ? ಅಕ್ಷರದಿಂದ ಕ್ಷರವಾದಾಗ, ಅವ್ಯಕ್ತದಿಂದ ವ್ಯಕ್ತವಾದಾಗ, ಅಂದರೆ ಅಳತೆಗೆ ಸಿಕ್ಕಿದಾಗ, ಮಾಯೆಗೆ ಸಿಕ್ಕಿದಾಗ. ಅಂದರೇನು ಅರ್ಥ? ಪ್ರಕೃತಿ ಅನ್ನೋದು ಅಟ್ಯಾಚ್ ಆದಾಗ, ಪೃಥಕ್ ಕೃತಿಯಾದಾಗ, ಗುಣಗಳು ಸೇರಿದಾಗ, ಅಜ್ಞಾನವು ಸೇರಿದಾಗ, ಜ್ಞಾನವು ಸೇರಿದಾಗ, ಇವೆಲ್ಲವೂ ಒಂದು ಅಳತೆಯಲ್ಲಿ, ಒಂದು ಮಿತಿಯಲ್ಲಿ, ಒಂದು ಸ್ವರೂಪದಲ್ಲಿ, ಒಂದು ಆಕಾರದಲ್ಲಿ, ಒಂದು ಲಿಮಿಟೇಷನ್ಸ್ ಅಲ್ಲಿ ಇರ್ತವೆ. ಯಾವುದು ಹೀಗಿದೆ ಅದು ಯಾವಾಗುತ್ತಿದ್ದರೂ ಕ್ಷಯಿಸುತ್ತದೆ. ಥರ್ಮೋಡೈನಮಿಕ್ಸ್, ಲಾ ಆಫ್ ಥರ್ಮೋಡೈನಮಿಕ್ಸ್ ಇದನ್ನೇ ಹೇಳ್ತಾ ಇದೆ. ಎವ್ರಿಥಿಂಗ್ ಸ್ಟಾರ್ಟ್ ವಿತ್ ಅನ್ ಆರ್ಡರ್ ಅಂಡ್ ಸ್ಲೋಲಿ ಮೂವ್ ಟುವರ್ಡ್ಸ್ ಡಿಸಾರ್ಡರ್. ಥರ್ಮೋಡೈನಮಿಕ್ಸ್ ಲಾ, ಯಾರ ಥರ್ಮೋಡೈನಮಿಕ್ಸ್ ಓದಿ ಅರ್ಥ ಮಾಡ್ಕೋಬೇಕು. ಯಾವುದು ಒಂದು ಸುವ್ಯವಸ್ಥಿತವಾಗಿ ಶುರುವಾಗ್ತದೆ ಅದು ಅವ್ಯವಸ್ಥೆ ಕಡೆಗೆ ಜಾರ್ತದೆ. ಅದು ಅಣುರೇಣ ತೃಣಕಾಷ್ಟದಿಂದ ಬ್ರಹ್ಮಾಂಡದ ತನಕ, ವಿಶ್ವದ ತನಕ ಇದು ಸತ್ಯ. ಈ ರೀತಿಯಾಗಿ ಇರುವಂಥದ್ದು ಯಾವುದು ಕ್ಷರ, ಅದು ಸೃಷ್ಟಿ, ಅದು ವ್ಯಕ್ತ. ಆದರೆ ಇಲ್ಲಿ
ಋಷಿ ಏನು ಹೇಳ್ತಾ ಇದ್ದಾನೆ? ಈಶ್ವರ ಅಂದ್ರೆ ಈಗ ನಾನು ಹೇಳಿದ ಕ್ಷರವಲ್ಲ, ವ್ಯಕ್ತವಲ್ಲ. ಯಾಕಂದ್ರೆ ವ್ಯಕ್ತವಾದದ್ದು, ಕ್ಷರವಾದದ್ದು ಅದು ಸವಿಯುತ್ತದೆ, ಸಾಯುತ್ತದೆ, ಹುಟ್ಟುತ್ತದೆ. ಇದೆಲ್ಲ ಪ್ರೋಸೆಸ್ ತಡಿಬೇಕಾದಕ್ಕೆ ಕರ್ಮಗಳು ಅಟ್ಯಾಚ್ ಆಗ್ತದೆ, ಕಾರಣಗಳು ಅಟ್ಯಾಚ್ ಆಗ್ತದೆ. ಆದರೆ ಜೀವಾತ್ಮ ಮತ್ತೆ ಈಶ್ವರ ಜನ್ಮರಹಿತರು. ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಭೋಕ್ತೃವಾದ ಜೀವನ, ಯಾರಿಗಾದ್ರೂ ಪ್ರಶ್ನೆ ಇದೆಯಾ ಇದರಲ್ಲಿ? ಇಷ್ಟೊತ್ತು ಹೇಳಿದ್ರಲ್ಲಿ ಕೇಳಪ್ಪ ಅಕ್ಷರ. ಕೃತಿ ಪದದ ಅರ್ಥ ಸರ್. ಕೃತಿ ಅಂದ್ರೆ ಏನು? ಏನೋ ಒಂದು ಮಾಡಲ್ಪಟ್ಟಿದ್ದು, ಕೃತಿಸಿದ್ದು, ಮಾಡಿದಾಗ ಪರಿಣಾಮದಲ್ಲಿ ಒಂದು ಉಂಟಾಗಿದ್ದು. ಈಗ ನೀನು ಮಣ್ಣಿನಿಂದ ಮಡಕೆ ಮಾಡ್ತೀಯ, ಆ ಮಡಕೆ ನಿನ್ನ ಕೃತಿ. ಒಂದು ಪೇಂಟಿಂಗ್ ಮಾಡ್ತೀಯ, ಅದು ನಿನ್ನ ಕೃತಿ. ಒಂದು ಹಾಡನ್ನ ರಚನೆ ಮಾಡ್ತೀಯ, ಅದು ನಿನ್ನ ಕೃತಿ. ಅದೇ ಥರ ನಾಳೆ ನಿನಗೆ ಮಕ್ಕಳು ಹುಡ್ತಾರೆ, ಆ ಮಕ್ಕಳು ನಿನ್ನ ಕೃತಿ. ಪೃಥಕ್ ಕೃತಿ, ಪ್ರಕೃತಿ. ಅರ್ಥ ಆಯ್ತಾ ಅಕ್ಷಯ್? ಓಕೆ ಸರ್. ಓಕೆ. ಅಂದ್ರೆ ಈ ಹೇಳಿ ಲಕ್ಷ್ಮಿ ಅವರೇ. ಸರ್ ಮನ್ವಂತರ ಅಂದ್ರೆ ಏನು ಸರ್? ಅದು ಒಂದು ಕಾಲದ ಸಮಯ. ಅಂದ್ರೆ ಮನು ಅವನು ಒಬ್ಬ ಮನುವಿನಿಂದ ಮನುಷ್ಯರು ಅಂದ್ರೆ ಯಾರು ಮನಸ್ಸಿನಿಂದ ವ್ಯವಹರಿಸುತ್ತಾರೆ ಅವರು ಮನುಷ್ಯರು ಅಂತ ವೇದಗಳ ಪ್ರಕಾರ. ಮಾನವ, ಮನುಷ್ಯ, ಏನು ವ್ಯತ್ಯಾಸ ಯಾರಾದ್ರೂ ಹೇಳ್ತೀರಾ? ಮಾನವ, ಮನುಷ್ಯ. ಮನುಷ್ಯ ಅಂದ್ರೆ ಮನುವಿನಿಂದ ಹುಟ್ಟಿದ್ದು, ಆದ್ರೆ ಮನಸ್ಸಿನಿಂದ ವ್ಯವಹರಿಸಲ್ಪಟ್ಟ ಒಂದು ಕೃತಿಯಿಂದ ನಾವೆಲ್ಲ ಹುಟ್ಟಿದ್ವಿ. ಅದು ಮನು. ಮನ್ವಂತರ, ಈಗ ಸ್ವಯಂಭೂ ಮನ್ವಂತರ, ವೈವಸ್ವತ ಮನ್ವಂತರ. ಒಂದೊಂದು ಮನ್ವಂತರದಲ್ಲಿ ಒಂದೊಂದು ಪ್ರಾಪರ್ಟೀಸ್ ವರ್ಕ್ ಆಗುತ್ತೆ. ಒಂದು ಮನಸ್ಸು 9 ವಿಧಗಳಲ್ಲಿರುತ್ತೆ. ಅದರಲ್ಲಿ ಒಂದು ಸುಕೃತಿ ಆದರೆ 8 ವಿಕೃತಿಗಳು. ಅದೇ ಅಷ್ಟಾವಕ್ರತೆ, ಅಷ್ಟಾವಕ್ರ ಗೀತೆ ಅಂತ ಇದೆ. ನಾವು ನೋಡಿದ್ರೆ ಗೊತ್ತಾಗುತ್ತೆ. ನಮ್ಮ ಭಗವದ್ಗೀತೆ ತರ ಅಷ್ಟಾವಕ್ರ ಗೀತೆ. ಆ ಅಷ್ಟಾವಕ್ರ ಗೀತೆ ಎನ್ನುವುದು ಮನಸ್ಸಿನ 8 ವಿಕೃತಿಗಳನ್ನ ಸರಿ ಮಾಡುವಂತಹ ವಿಚಾರವನ್ನ ಹೇಳ್ತಾನೆ. ಸರಿಯಾದ ಮನಸ್ಸು 9ನೆಯದು. 9 ಪ್ರಕೃತಿ ಅಂದ್ರೆ ರಾಜಸ, ತಾಮಸ, ಸಾತ್ವಿಕ 3 × 3 9 ಪ್ರಕೃತಿಗಳು ಮನಸ್ಸಿನ ಒಂದು ರೀತಿ. ಆ ಮನಸ್ಸಿನ ರೀತಿಯಲ್ಲಿ 8 ವಿಕೃತಿಗಳು, ಒಂದು ಸುಕೃತಿ. ಆ ಒಂದು ಸುಕೃತಿಯ ಸ್ವರೂಪ ಯಾರು ಅಂತಂದ್ರೆ ಕೃಷ್ಣ. ಯಾರು ಅಂತಂದ್ರೆ ಕೃಷ್ಣ, ಪರಮಾತ್ಮ ಶ್ರೀಕೃಷ್ಣ. ಆ ಶ್ರೀಕೃಷ್ಣನು ಕೇವಲ ಒಂದು ರೀತಿಯಾದ ಸುಕೃತಿಯಿಂದ ವ್ಯವಹರಿಸಿದ. ಹಾಗಾಗಿ ಮಹಾಭಾರತದಲ್ಲಿ ಕೃಷ್ಣ ಅಂದ್ರೆ ಇಡೀ ಮಹಾಭಾರತದಲ್ಲಿ ಯಾವ ಯಾವ ರೀತಿಯಾದ ಜನ್ಮಗಳು, ಜಗತ್ತು ಮತ್ತೆ ಅವರುಗಳಲ್ಲಿದ್ದಂತಹ ಮನಸ್ಸಿನ ವ್ಯಾಪಾರ, ಇದೇ ಒಂದು ಮಹಾಭಾರತ ಕೃತಿಯ ವಿಶಿಷ್ಟತೆ. ಆ ರೀತಿಯಾಗಿ ಆ ಮನ್ವಂತರಗಳಲ್ಲಿ ಅಂದ್ರೆ ಯಾವ್ಯಾವ ಮನ್ವಂತರದಲ್ಲಿ ಜೀವಾತ್ಮ ಹುಟ್ಟುತ್ತೆ ಅದರ ಒಂದು ಮನಸ್ಸಿನ ವ್ಯವಹಾರ ಆ ರೀತಿಯಾಗಿರುತ್ತೆ. ಇದಕ್ಕೆ ಮನುಷ್ಯ. ಅದೇ ರೀತಿ ಮಾನವ, ಮಾನವ ಅಂದ್ರೆ ಮಾನವ ಅಂದ್ರೇನು ಯಾರಾದ್ರೂ ಹೇಳ್ತೀರಾ? ಹೊಸದನ್ನ
ಪಡುವಂಥದ್ದು ಜೀವಿ ಇದ್ರೆ ಅದು ಮಾನವ. ಮನುಷ್ಯ ಒಬ್ಬನು ಬಿಟ್ಟು ಎಲ್ಲ ಜೀವಿಗಳು ಬದಲಾವಣೆಗಳನ್ನು ಸ್ವೀಕರಿಸ್ತವೆ. ಮೊಟ್ಟ ಮೊದಲು ಬದಲಾವಣೆಯನ್ನು ಅವು ಅರ್ಥವೂ ಆಗುವುದಿಲ್ಲ, ಅರ್ಥವಾದರೂ ಕೂಡ ಅವು ಅದನ್ನು ಸ್ವೀಕರಿಸಿಕೊಂಡು ಹೋಗುತ್ತವೆ. ಈಗ ಉದಾಹರಣೆ, ಬೆಕ್ಕು ಮರಿ ಹಾಕತ್ತೆ, ಅದೇನು ಮಾಡುತ್ತೆ, ಅದೆಷ್ಟೋ ಮರಿ ಹಾಕೋದ್ರಲ್ಲಿ ಒಂದು ಮರಿ ತಾನೇ ತಿನ್ಕೊಳುತ್ತೆ. ಅದಕ್ಕೆ ನನ್ನ ಮರಿ, ಅಯ್ಯೋ ಆ ರೀತಿ ಇಲ್ಲ. ಆದ್ರೆ ಮನುಷ್ಯ ಆ ರೀತಿ ತಿಂತಾನೆಯೇ? ಇಲ್ಲ. ಎಷ್ಟು ಮಕ್ಕಳು ಹೆತ್ತರೂ ಕೂಡ ತಾಯಿ ತನ್ನ ಮಗು ತಾನು ತಿನ್ನೋದಿಲ್ಲ, ತಂದೆ ತನ್ನ ಮಗುನ ತಾನು ತಿನ್ನೋದಿಲ್ಲ. ಅಂದ್ರೆ ಬದಲಾವಣೆಗಳಿಗೆ ವಿರೋಧವನ್ನು ವ್ಯಕ್ತಪಡಿಸುವುದೇ ಒಂತಹ ಮನಸ್ಥಿತಿಯನ್ನು ಹೊಂದಿರತಕ್ಕಂತಹ ಯಾವುದಾದರೂ ಜೀವಿ ಇದ್ದರೆ ಅದು ಮಾನವ. ಮನುಷ್ಯ ಆದ್ರೆ ಮನಸ್ಸಿನಿಂದ ವ್ಯವಹರಿಸಲ್ಪಡುವವ ಮನುಷ್ಯ. ಈ ವಾಸನೆಗಳು ಎಲ್ಲಿರುತ್ತೆ? ವಾಸನಾತ್ ವಾಸುದೇವಸ್ಯ. ಈಗ ಹೇಳಿ ನೋಡೋಣ, ವಾಸನೆ ಎಲ್ಲಿರುತ್ತೆ? ನಮ್ಮ ಕರ್ಮಗಳ ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ವಾಸುದೇವ. 4 ರೀತಿಯಾದ ಪೃಥಕ್ ಜ್ಞಾನಗಳು, 4 ರೀತಿಯಾದ ಪ್ರಜ್ಞೆಗಳು. ನಮ್ಮ ಎಚ್ಚರ ಸಂಕರ್ಷಣ, ನಮ್ಮ ಸ್ವಪ್ನ ಪ್ರದ್ಯುಮ್ನ. ಕೆಳಪಾಕ್ಷೆ ತುರಿಯಾವಸ್ಥೆಯಲ್ಲಿ ಇರ್ತದೆ ಸರ್ ವಾಸನೆಗಳು, ಅಂದ್ರೆ ಒಂದು ಎಕ್ಸಾಕ್ಟ್ಲಿ ಕಂಪಲ್ಸಿವ್ ಡಿಸೈರ್. ಹೌದು. ಹಾಗಾಗಿ ದಟ್ ಈಸ್ ಕಾಲ್ಡ್ ವಾಸುದೇವ. ಹೊರ ಜಗತ್ತು ನಮಗೆ ಆಕರ್ಷಣೀಯವಾದ್ದರಿಂದ ಸಂಕರ್ಷಣ. ಕೃಷ್ಣ, ಕರ್ಷಿಸುವುದೇ ಕೃಷ್ಣ. ಸಮ್ಯಕ್ ಕರ್ಷಣ, ಎಲ್ಲವೂ ನಮ್ಮನ್ನು ಆಕರ್ಷಿಸುತ್ತದೆ. ಹಾಗಾಗಿ ಸಂಕರ್ಷಣ. ನಮ್ಮ ಎಚ್ಚರ ಸ್ಥಿತಿ ಸಂಕರ್ಷಣ. ನಂತರ ನಮ್ಮದು ಡ್ರೀಮ್ ಸ್ಟೇಟ್ ಈಸ್ ಪ್ರದ್ಯುಮ್ನ, ಡೀಪ್ ಸ್ಲೀಪ್ ಸ್ಟೇಟ್ ಈಸ್ ಅನಿರುದ್ಧ, ತುರಿಯ ಈಸ್ ವಾಸುದೇವ. ಅದಕ್ಕೆ ವಾಸನಾದ್ ವಾಸುದೇವಸ್ಯ ಕೇಳಿರಬೇಕು ನೀವು, ಮಂತ್ರದಲ್ಲಿ ಎಲ್ಲ ಕೇಳಿರ್ತೀರ, ಆದರೆ ಗಮನ ಕೊಟ್ಟಿರುವುದಿಲ್ಲ ಅಷ್ಟೆ. ಈ ರೀತಿಯಾಗಿ ಇರುವಂತಹ ವಾಸನೆಗಳಿಂದ ಅದು ಯಾವುದು? ಅದು ಜೀವಾತ್ಮನಿಂದ ಬರುವಂಥದ್ದು. ಈ ಜೀವಾತ್ಮ ಅದು ಯಾವತ್ತೂ ಜನ್ಮಿಸೋದಿಲ್ಲ, ಜನ್ಮರಹಿತವಾದದ್ದು. ಅಂದ್ರೆ ಅವಿದ್ಯಾ ಇಸ್ ಪರ್ಮನೆಂಟ್. ಅವಿದ್ಯಾ ಇಸ್ ದಿ ಟ್ರೂತ್. ಯಾಕೆಂದ್ರೆ ವಿದ್ಯೆಯಿಂದ ನಾವು ಮೆಟ್ಟಿಲುಗಳನ್ನು ಉಪಯೋಗಿಸಿ ತಲುಪುವುದು ಎಲ್ಲಿಗೆ? ಶೂನ್ಯಕ್ಕೆ. ಆ ಜ್ಞಾನ ಎಲ್ಲಿಗೆ ತಗೊಂಡೋಗುತ್ತೆ? ಶೂನ್ಯಕ್ಕೆ ತಗೊಂಡೋಗುತ್ತೆ. ಆದರೆ ಅವಿದ್ಯೆ ಅಂದ್ರೆ ವಿದ್ಯೆಗಳು ನಮ್ಮನ್ನ ಶೂನ್ಯಕ್ಕೆ ಕರ್ಕೊಂಡು ಹೋದ್ರೆ ಅವಿದ್ಯೆ ನಮ್ಮನ್ನ ಬದುಕಿಸುತ್ತೆ. ಹಾಗಾಗಿ ದ ಫಾರ್ಮೇಶನ್ ಆಫ್ ಟ್ರೂತ್ ಈಸ್ ಅವಿದ್ಯಾ. ವಿದ್ಯಾ ಇಸ್ ಅ ಲೈ. ಆರ್ ಕ್ಯಾನ್ ಸೇ ಲೈ ಅಂತಲ್ಲ, ದ ಶಾಡೋ ಆಫ್ ಅವಿದ್ಯಾ ಈಸ್ ವಿದ್ಯಾ. ಅವಾಗ ಈಗ ಹೇಳಿ, ಅಜ್ಞಾನ ಸತ್ಯವೋ ಜ್ಞಾನ ಸತ್ಯವೋ? ಯಾರಾದ್ರೂ ಹೇಳ್ತೀರಾ? ಜ್ಞಾನ ಸತ್ಯವೋ ಅಜ್ಞಾನ ಸತ್ಯವೋ? ಜ್ಞಾನ. ಮತ್ತೆ ಇನ್ಯಾರಾದ್ರು? ಅಜ್ಞಾನನೇ ಆಗತ್ತೆ. ಹೌದು, ಅಜ್ಞಾನವೇ ಸತ್ಯ, ಜ್ಞಾನ ಅಸತ್ಯ. ಅಜ್ಞಾನದ ನೆರಳು ಜ್ಞಾನ. ತಿಳಿದಿಲ್ಲ ಎನ್ನುವುದೇ ಜೀವಾತ್ಮದ ನಿಜವಾದ ಸ್ಥಿತಿ, ಅವಿದ್ಯಾದ ಸ್ಥಿತಿ. ವಿದ್ಯೆಯಿಂದ ತಿಳುವಳಿಕೆ, ಅವಿದ್ಯೆ ಅನ್ನೋದು ಸರ್ವೈವಲ್ ತಿಳುವಳಿಕೆ. ಅಂದ್ರೆ ನಾವು ಹುಟ್ಟಬೇಕಾದ್ರೆ ಅವಿದ್ಯೆ ಅನ್ನೋದು ಕರೆಕ್ಟ್ ಆಗಿದ್ರೆ ನಾವು ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಆಗ್ತೀವಿ. ಅವಿದ್ಯೆಯಲ್ಲಿ ಕೊಂಚ ಏರುಪೇರಾದರೆ ನಮ್ಮ ಅಂಗಾಂಗಗಳು, ಬುದ್ಧಿಯೋ ವರ್ಕ್ ಆಗೋದಿಲ್ಲ ಸರಿಯಾಗಿ, ಹ್ಯಾಂಡಿಕ್ಯಾಪ್ ಆಗ್ತೀವಿ. ಅದೇ ರೀತಿ ಏನು ತಿಳುವಳಿಕೆ ಇರಬೇಕು ಅಷ್ಟು ಮಾತ್ರ
ಅಂದರೆ ಅಜ್ಞಾನವೇ ಜೀವಾತ್ಮದ ಆರಂಭ, ಅವಿದ್ಯೆ ಎನ್ನುವುದು ಸತ್ಯವಾದಾಗ ಅದು ಯಾವುದನ್ನ ಡಿಪೆಂಡ್ ಆಗಿರುತ್ತೆ? ಅಜ್ಞಾನವನ್ನ, ಸುಜ್ಞಾನವನ್ನಲ್ಲ, ಪ್ರಜ್ಞಾನವನ್ನಲ್ಲ, ದಿವ್ಯ ಜ್ಞಾನವಲ್ಲ, ಅಲ್ಲ, ಜ್ಞಾನವನ್ನೂ ಅಲ್ಲ. ಹಾಗಾಗಿ ಅಜ್ಞಾನವು ಜ್ಞಾನದ ನಿಜರೂಪ, ಜ್ಞಾನವು ಅಜ್ಞಾನದ ನೆರಳು. ಕೇಳಪಕ್ಷೆ ಸರ್ ಹಾಗಿದ್ರೆ ಋತ ಹಾಗೂ ಅಪೌರುಷಯ ಮೂಲ ಕಾರಣ ಸರ್ವೈವಲ್ ಮಾತ್ರನಾ ಸರ್? ಅಲ್ಲ, ಎಲ್ಲವನ್ನು ನಡೆಸಿಕೊಂಡು ಹೋಗೋದಕ್ಕೆ ಗವರ್ನೆನ್ಸ್. ಅದಕ್ಕೆ ಏನಂತ ಕರಿತೀವಿ? ತ್ರೈತ ಅನ್ನೋ ಒಂದು ಸಿದ್ಧಾಂತ. ಅದ್ರಲ್ಲಿ ಏನ್ ಹೇಳುತ್ತೆ? ಯಾವುದೇ ಒಂದು ವಿಷಯದಲ್ಲಿ ವಿಚಾರ ಮಾಡಿದಾಗ, ಯಾವುದೇ ಒಂದು ವಿಷಯವನ್ನು ವಿಚಾರ ಮಾಡಿದಾಗ ಸಂಪೂರ್ಣ ತಿಳುವಳಿಕೆ ಹುಟ್ಟುತ್ತಾ? ಹೇಳಪ್ಪ ಅಕ್ಷಯ್, ನೀನು ಯಾರೋ ಸಬ್ಜೆಕ್ಟ್ ಓದ್ತಾ ಇದೀಯ, ಯಾವ ರೀತಿ ಒಂದು ವಿಷಯವನ್ನ ಯಾವ ರೀತಿ ವಿಚಾರ ಮಾಡಿದರೆ ನಿನಗೆ ಸಂಪೂರ್ಣ ಜ್ಞಾನ ಅದರ ಬಗ್ಗೆ, ಇಲ್ಲದಿದ್ದರೆ ಪಾರ್ಷಿಯಲ್ ಜ್ಞಾನ. ಸಂಪೂರ್ಣ ಜ್ಞಾನಕ್ಕೆ ಏನು ಮಾಡಬೇಕು ಹೇಳು? ಏನೇನು ತಿಳ್ಕೊಳ್ಬೇಕು ಒಂದು ವಿಷಯದ ಬಗ್ಗೆ? ಗಣಿತ ಸರ್? ಅಲ್ಲ, ಇದೇ ಗೊತ್ತಿಲ್ಲ. ಇವತ್ತಿನ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಯಾರು ಹೇಳ್ಕೊಡ್ತಾ ಇಲ್ಲ. ಯಾವುದೇ ಒಂದು ವಿಷಯವನ್ನ ಸಂಪೂರ್ಣವಾಗಿ ತಿಳಿಯುವ ಕ್ರಮ ಹೇಗೆ? ನಾವು ವಿದ್ಯಾರ್ಥಿಗಳಾಗಿದ್ದೇವೆ, ನಾವು ಟೀಚರ್ಗಳು ಆಗಿದ್ದೇವೆ, ನನ್ನಂತ ಮೂರ್ಖ ಉಪನ್ಯಾಸವನ್ನು ಕೂಡ ಮಾಡ್ತಾನೆ, ಈ ರೀತಿ ಎಲ್ಲ ಪಾತ್ರವನ್ನು ಮಾಡ್ತಿದ್ದೇವೆ. ಆದರೆ ಸಿಂಪಲ್ ಕ್ವಶನ್ ಏನು? ಒಂದು ವಿಷಯ ಸಂಪೂರ್ಣವಾಗಿ ತಿಳಿಬೇಕು ಅಂದ್ರೆ ಹೇಗದನ್ನು ಎನ್ಕ್ವೈರಿ ಮಾಡಬೇಕು ಅನ್ನೋದೇ ನಮಗೆ ಗೊತ್ತಿಲ್ಲ. ಯಾರಾದ್ರೂ ಹೇಳಬಲ್ಲಿರಾ? ಪ್ರಶ್ನೆಯ ಮುಖಾಂತರ ಸರ್. ಅದೇ ಆ ಪ್ರಶ್ನೆ ಏನನ್ನ ಪ್ರಶ್ನೆ ಮಾಡಬೇಕು? ಏನೇನು ಎನ್ಕ್ವೈರಿ ಮಾಡಬೇಕು? ಅದರ ಆರಂಭದ ಪ್ರಕಾರ ಹಾ, ಅದು ಎಲ್ಲಿಂದ ಬಂತು, ಹೇಗಾಯ್ತು, ಅದರ ಮೊದಲನೆಯಿಂದ ಪ್ರಶ್ನೆನ ಉದ್ಭವಿಸಬೇಕು. ಆಮೇಲೆ ಅದರ ಅಂತ್ಯ ಮತ್ತು ಆರಂಭ. ಆಮೇಲೆ ಯಾವುದೇ ಒಂದು ವಿಷಯವನ್ನ ನಾವು ಯಾವತ್ತು 3 ರೀತಿಯಲ್ಲಿ ವಿಚಾರ ಮಾಡಬೇಕು. ಎಷ್ಟು ರೀತಿಯಲ್ಲಿ? 3 ರೀತಿಯಲ್ಲಿ. ಏನು? ಅದರ ಸತ್ವವೇನು? ಮೊಟ್ಟ ಮೊದಲ ಪ್ರಶ್ನೆ ತಿಳ್ಕೋಬೇಕಾಗಲು. ಅದರ ಸತ್ವವೇನು? ಅದರ ಶಕ್ತಿ ಏನು? ಎರಡನೇ ಪ್ರಶ್ನೆ. ಮತ್ತೆ ಅದರ ತತ್ವವೇನು? ದಯವಿಟ್ಟೆಲ್ಲ ಅರ್ಥ ಮಾಡ್ಕೊಳ್ಳಿ. ನಾವು ರಿಸರ್ಚ್ಗೆ ಹೋಗ್ಬೇಕಾದ್ರೆ ಅಥವಾ ಯಾವುದೇ ವಿಚಾರವನ್ನು ನಾವು ತಿಳ್ಕೋಬೇಕಾದ್ರೆ ಅಥವಾ ವೇದ ಭಾಷೆಯನ್ನು ನಾವು ಸರಿಯಾಗಿ ಅರಿತು ಮಂತ್ರಗಳನ್ನು ಸರಿಯಾಗಿ ಅರಿಯಬೇಕು. ಅಂದರೆ ಸತ್ವದ ಮೊದಲ ಎನ್ಕ್ವೈರಿ ಸತ್ವ, ನಂತರ ಶಕ್ತಿ ಮತ್ತು ತತ್ವ. ಈಗ ಸತ್ವವನ್ನು ತಿಳಿಯಬೇಕು ಅಂದ್ರೆ ಏನ್ ಮಾಡಬೇಕು? ಯಾರಾದ್ರೂ ಹೇಳ್ತೀರಾ? ಸತ್ವವನ್ನು ತಿಳಿಯುವುದು ಅಂದ್ರೆ ಏನು? ಸತ್ವವನ್ನು ತಿಳಿಯಬೇಕು ಅಂದರೆ ಏನು? ಅದ್ರ ಒರಿಜಿನ್ ಇಲ್ಲ. ಸತ್ವವನ್ನು ತಿಳಿಯುವುದು ಅಂದರೆ ಏನು? ಅದು ಘಟಿಸಿರುವ ಕಾರಣವನ್ನು ಅರಿಯುವಂಥದ್ದು ಸರ್. ಹತ್ತತ್ರ ಸತ್ವ ಅಂತಂದ್ರೆ ಅದರಲ್ಲಿ ಯಾವ ಎಸೆನ್ಸ್ ಇಂದ ಅದು ಬಂದಿದೆ ಅಥವಾ ಯಾವ ಯಾವ ಎಸೆನ್ಸ್ಗಳಿಂದ ಅದು ಆಗಿದೆ, ಮತ್ತೆ ಅದಾದ ನಂತರ ಅದರಲ್ಲಿ ಯಾವ ಎಸೆನ್ಸ್ ಇದೆ. ಈಗ ರೊಟ್ಟಿ, ಅಕ್ಕಿ ಹಿಟ್ಟು, ಅಕ್ಕಿ ಅದಕ್ಕೆ ನೀರು ಹಾಕಿ ಕಲಸಿ ಅಷ್ಟಕ್ಕೆ ರೊಟ್ಟಿ ಆಯ್ತಾ? ಇಲ್ಲ, ಅಗ್ನಿಯಲ್ಲಿ ಬೇಯಿಸಿ ನಂತರ ರೊಟ್ಟಿ. ಈಗ
ಅಗ್ನಿ, ಅಕ್ಕಿ ಹಿಟ್ಟು ಒಂದೇ ಅಲ್ಲ, ಅಕ್ಕಿ ಹಿಟ್ಟು ಬೆರೆಸಿರುವ ನೀರು ಒಂದೇ ಅಲ್ಲ. ಅಕ್ಕಿ ಹಿಟ್ಟು ನೀರನ್ನು ಕಲಸಿದಾಗ ಅದು ರೊಟ್ಟಿ ಅಲ್ಲ, ಅಗ್ನಿಯಲ್ಲಿ ಬೇಯಿಸಿದಾಗ ರೊಟ್ಟಿ. ಈಗ ರೊಟ್ಟಿ ಅಗ್ನಿಯೂ ಅಲ್ಲ, ಹಿಟ್ಟು ಅಲ್ಲ, ನೀರು ಅಲ್ಲ, ಅದರಲ್ಲಿ ಮತ್ತೊಂದು ರೀತಿಯಾದ ಸತ್ವ. ಅಕ್ಕಿ ಹಿಟ್ಟಿನಲ್ಲಿ ಅಕ್ಕಿಯ ಸತ್ವ, ಜಲದಲ್ಲಿ ಜಲದ ಸತ್ವ, ಅಗ್ನಿಯಲ್ಲಿ ಅಗ್ನಿ ಸತ್ವ, ಮೂರು ಸತ್ವಗಳು ಸೇರಿ ರೊಟ್ಟಿ ಎನ್ನುವ ಒಂದು ಸತ್ವ. ಅರ್ಥ ಆಯ್ತೆ ಅಕ್ಷಯ್? ಈ ರೀತಿಯಾಗಿ ಯಾವುದೇ ಒಂದು ವಿಷಯದ ಸತ್ವವೇನು, ಮೊಟ್ಟ ಮೊದಲ ಎನ್ಕ್ವೈರಿ ಅದನ್ನು ನಾವು ಅರಿಬೇಕು. ನಂತರ ಅದರ ಶಕ್ತಿಯನ್ನು ಅರಿಯಬೇಕು. ಅಂದರೆ ಚೈತನ್ಯ, ವಾಟ್ ಈಸ್ ದಿ ಪವರ್ ಆಫ್ ದಟ್, ವಾಟ್ ಈಸ್ ದಿ ಎನರ್ಜಿ ಆಫ್ ದಟ್ ಅರಿಯಬೇಕು. ನಂತರ ಏನರಿಯಬೇಕು? ತತ್ವ. ವಾಟ್ ಈಸ್ ದ ಪ್ರಿನ್ಸಿಪಲ್ ಇಟ್ ಈಸ್ ಫಾಲೋಯಿಂಗ್, which are all the principles used to become this principle, and this principle how it is affecting ಎಲ್ಲವನ್ನು ನಾವು ತಿಳ್ಕೋಬೇಕು. ಅಂದ್ರೆ ಒಂದು ವಿಷಯವನ್ನ ವಿಚಾರ ಮಾಡುವುದು ಅಂದರೆ ವೇದ ಪ್ರಕಾರದಲ್ಲಿ ಒಂದು ವಿಷಯದ ಸತ್ವವೇನು, ಅದರ ಶಕ್ತಿ ಅಂದರೆ ಚೈತನ್ಯವೇನು, ಮತ್ತೆ ತತ್ವವೇನು, ಈ ಮೂರನ್ನು ಅರಿತಾಗ ಮಾತ್ರ ನಮಗೆ ಯಾವುದೇ ಒಂದು ವಿಷಯದ ಮನವರಿಕೆ. ಈ ರೀತಿ ನಾವು ಅಭ್ಯಾಸ ಮಾಡದ ಕಾರಣ ನಮಗಿವತ್ತು ಯಾವ ವಿಷಯವೂ ನಮಗೆ ಸರಿಯಾಗಿ ತಿಳಿದಿಲ್ಲ. ಯಾಕೆಂದ್ರೆ ಯಾವ ವಿಷಯವನ್ನು ವಿಚಾರ ಮಾಡುವ ಬಗೆಯನ್ನೇ ನಮಗೆ ಹೇಳಿಕೊಡುವುದಿಲ್ಲ. ಇದಕ್ಕೆ ಋಗ್ವೇದ ಮಂಡಲ 1 ಸೂಕ್ತ 34ರಲ್ಲಿ 2ನೇ ಮಂತ್ರ ಇದನ್ನೇ ಹೇಳುತ್ತೆ. ತ್ರಯ ಪವಯ ಮಧುವಾಹನ ರಥ ಸಾಮಸ್ಯವೇ ನಾಮನು ವಿಶ್ವ ಇದ್ವಿದುದು ತ್ರಯ ಸ್ಕಂಭಾಸ ಸ್ಖಬಿತಾಸ ಆರಭ ತ್ರಿರಕ್ತಂ ಯಾತಸ್ತ್ರಿರ್ವಶ್ವಿನಾ ದಿವ. ಇದು ಈ ವಿಚಾರವನ್ನು ಹೇಳ್ತಾ ಇದೆ. ಈ ರೀತಿಯಾಗಿ ಈ ಹೇಳಿದ ಮಂತ್ರದ ಪ್ರಕಾರದಲ್ಲಿ ನಾನು ಉಪನ್ಯಾಸವನ್ನು ಮಾಡುವುದು, ಯಾವುದೇ ವಿಚಾರವನ್ನು ಕೈಗೆತ್ತಿಕೊಳ್ಳುವುದು, ಅದನ್ನು ಅರಿಯಲಿಕ್ಕೆ ಪ್ರಯತ್ನ ಪಡುವುದು. ಈ ರೀತಿಯಾಗಿ ನಾವು ವಿಚಾರ ಮಾಡಿದಾಗ ಈ ಋಷಿಗಳು ಉಪನಿಷತ್ತಿನಲ್ಲಿ ಮಂತ್ರದಲ್ಲಿ ನೇರವಾಗಿ ಹೇಳ್ತಾ ಇದ್ದಾರೆ. ಅದರ ಭಾವಾರ್ಥ ಒಂದು ವಿಷಯವನ್ನ ಹೇಳ್ತಾ ಇದೆ. ಈ ಮಂತ್ರದ ಅರ್ಥ ಭಾವಾರ್ಥ ಇವೆಲ್ಲ ಅರಿಬೇಕು ಅಂದ್ರೆ ನಾವು ಅಲ್ಲಿ ಹೇಳುವಂತಹ ಒಂದೊಂದೇ ವಿಷಯವನ್ನ ತೆಗೆದುಕೊಂಡು 3 ಪ್ರಕಾರದಲ್ಲಿ ಸತ್ವ, ಶಕ್ತಿ ಮತ್ತು ತತ್ವ, ಈ 3 ಪ್ರಕಾರಗಳಲ್ಲಿ ನಾವು ವಿಚಾರ ಮಾಡಿ ಅರಿತಾಗ ನಮಗೆ ಜ್ಞಾನ ಪ್ರಾಪ್ತಿ. ಅಂದ್ರೆ ಒಂದು ಜ್ಞಾನದಲ್ಲಿ ಏನೇನಡಗಿರುತ್ತೆ? ಸತ್ವ ಒಡಗಿರುತ್ತೆ, ಜ್ಞಾನ ತತ್ವ ಒಡಗಿರುತ್ತೆ, ಶಕ್ತಿ ಅಡಗಿರುತ್ತೆ. ಈ 3 ಅಂತಿಮವಾಗಿ ಎಲ್ಲಿಂದ ಬರುತ್ತೆ? ಸತ್ವ ಎಲ್ಲಿಂದ ಬರುತ್ತೆ? ತತ್ವ ಎಲ್ಲಿಂದ ಬರುತ್ತೆ? ಶಕ್ತಿ ಎಲ್ಲಿಂದ ಬರುತ್ತೆ? ಇವು 3 ಒಂದು ಆಕ್ಟ್ ಆಗುತ್ತಲ್ಲ, ಅದು ಹೇಗೆ ಆಕ್ಟ್ ಆಗುತ್ತೆ? ಸತ್ಯದ ಸಾಮರ್ಥ್ಯದಿಂದ ಆಕ್ಟ್ ಆಗುತ್ತೆ. ಹಾಗಾಗಿ ಅದು ಒಂದು ವಿಷಯವಾಗುತ್ತೆ. ಕೇವಲ ಸಾಮರ್ಥ್ಯವು ವಿಷಯವಲ್ಲ, ಕೇವಲ ಸತ್ಯವೇ ವಿಷಯವಲ್ಲ. ಈ 3 ಸೇರಿದಾಗ ವಿಷಯ. ಸತ್ವ, ತತ್ವ ಮತ್ತು ಶಕ್ತಿ, ಈ 3ರ ಮೇಲೆ ಪುರುಷ ಆಕ್ಟ್ ಆದಾಗ
ವಿಷಯವಾಗ್ತದೆ. ಈ ಮೂರನ್ನು ಆಕ್ಟ್ ಮಾಡಿ ಬ್ರಹ್ಮ ಮೊಟ್ಟ ಮೊದಲು ಏನು ಮಾಡ್ತು? ಜೀವ ಮತ್ತೆ ಈಶ್ವರ ಎಂಬ ವಿಷಯಗಳನ್ನ ಹುಟ್ಟಿಸಿದ್ದು ಅನ್ನೋದಕ್ಕಿಂತ ರಚನೆ ಮಾಡ್ತು. ಹೀಗೆ ರಚನೆಯಾದ ವಸ್ತು ಸತ್ವಕ್ಕೆ, ತತ್ವಕ್ಕೆ ಮತ್ತು ಶಕ್ತಿಗೆ ಸಿಲುಕಿದಾಗ ಅವುಗಳ ಪ್ರಯಾಣವೇ ವಿನಃ ಅವ ಮೂರು ವಿಚಾರಗಳು ಇದರಿಂದ ಬೇರೆಯಾದಾಗ ಈಶ್ವರ ಈಶ್ವರನೇ, ಜೀವಾತ್ಮ ಜೀವಾತ್ಮವೇ. ಹಾಗಾಗಿ ಇವುಗಳ ಮೇಲೆ ಈ ಮೂರು ವಿಚಾರಗಳ ಕಾರ್ಯಾಚರಣೆ ಅನ್ನುವುದೇ ನಾನು ನೀವು ಜಗತ್ತು. ಅರ್ಥ ಆಯ್ತಾ ಎಲ್ರಿಗೂ? ಅರ್ಥ ಆಗ್ತಿದೆ ಅಂತ ಭಾವಿಸ್ತೀನಿ. ಯಾರು ಮಾತಾಡ್ತಾನೆ ಇಲ್ಲ. ಇಲ್ಲ ಅರ್ಥವಾಗಿಲ್ಲ, ಇಲ್ಲ ಸಂಪೂರ್ಣ ಅರ್ಥವಾಗಿರ್ಬೇಕು. ಹಾ, ಈ ಮೂರು ವಿಚಾರಗಳು ಜೀವಾತ್ಮನ ಮೇಲೆ ಉಂಟಾಗಿ ಈಶ್ವರನಿಂದ ಮಾನಿಟರಿಂಗ್ ಆಗಿ ಅದರ ಆತ್ಮನು ಒಂದು ಸೇರಿಕೊಂಡಾಗ ಒಂದು ವಿಷಯವಾಗ್ತದೆ. ಈಗ ಚಂದ್ರಮೌಳಿ ಅನ್ನೋದು ಒಂದು ವಿಷಯ ಮಾತ್ರ, ಅಕ್ಷಯ್ ಒಂದು ವಿಷಯ ಮಾತ್ರ, ಲಕ್ಷ್ಮಿ ಒಂದು ವಿಷಯ ಮಾತ್ರ, ಕೀರ್ತಿ ಒಂದು ವಿಷಯ ಮಾತ್ರ. ಅಂದ್ರೆ ಈ ಬ್ರಹ್ಮಾಂಡದಲ್ಲಿ ನಾವೆಲ್ಲ ಒಂದು ವಿಷಯಗಳು. ನಮ್ಮಿಂದ ತತ್ವ ಬೇರೆಯಾದರೆ, ನಮ್ಮಿಂದ ಶಕ್ತಿ ಬೇರೆಯಾದರೆ, ನಮ್ಮಿಂದ ಸತ್ವ ಬೇರೆಯಾದರೆ ನಮ್ಮ ವಿಷಯ ಅನ್ನೋದು ಎರೇಸ್ ಆಗುತ್ತೆ, ಎವಾಪರೇಟ್ ಆಗುತ್ತೆ. ಈ ಮೂರು ಬೇರೆ ಆದಾಗ ನಮ್ಮಿಂದ ಜೀವಾತ್ಮ ಬೇರೆ ಆಗುತ್ತೆ, ಪರಮಾತ್ಮ ಬೇರೆ ಆಗುತ್ತೆ ಅನ್ನುವುದನ್ನ ಇಲ್ಲಿ ಋಷಿ ಹೇಳ್ತಾ ಇದ್ದಾನೆ. ಈ ರೀತಿಯಾಗಿ ವಿಷಯವಾದ ನಾವುಗಳಿಗೆ ಅಂದ್ರೆ ಜೀವನಿಗೆ ಭೋಗ್ಯ ಉಂಟು ಮಾಡಲು ಪೃಥಕ್ ಕೃತಿ ಇದೆ, ಪ್ರಕೃತಿಗಳಿವೆ. ಅಂದ್ರೆ ಈ ಪ್ರಕೃತಿ ಅಂದ್ರೆ ಏನು? ಅದೇ ಮಾಯೆ. ಅರ್ಥ ಮಾಡ್ಕೊಳ್ಳಿ. ನೇಚರ್, ಪ್ರಕೃತಿ ನಾವೇನ್ ಕರಿತೀವಿ ಅದೇ ಮಾಯೆ. ಅಂದ್ರೆ ಅರ್ಥ ಏನು? ನಮ್ಮ ವಿಷಯಕ್ಕೆ ಅಂದ್ರೆ ನಾನು, ನೀವು, ಬ್ಯಾಕ್ಟೀರಿಯಾ, ಅಣು, ರೇಣು, ತೃಣಕಾಷ್ಟದಿಂದ ಹಿಡಿದು ಬ್ರಹ್ಮಾಂಡದ ಅಂಡಾಂಡದ ಪಿಂಡಾಂಡ ಬ್ರಹ್ಮಾಂಡದ ತನಕ ಇರುವಂತ ವಿಷಯಗಳಿಗೆ ಭೋಗ್ಯಕ್ಕಾಗಿ ಏನು ಬೇಕಿದೆ? ಪ್ರಕೃತಿ ಬೇಕಿದೆ. ಅಂದ್ರೆ ಏನ್ ಬೇಕಿದೆ? ಮಾಯೆ ಬೇಕಿದೆ. ಅಂದ್ರೆ ಏನ್ ಬೇಕಿದೆ? ಒಂದು ಅಳತೆ ಬೇಕಿದೆ. ಈಗ ಮಾವಿನ ಹಣ್ಣು ಇನ್ಫೈನೈಟ್ ಶೇಪ್ ಅಲ್ಲಿರೋ ಮಾವಿನ ಹಣ್ಣು ತಿನ್ನಕ್ಕಾಗತ್ತೆ, ಇನ್ಫೈನೈಟ್ ರುಚಿ ಇರೋ ಹಣ್ಣು ಮಾವಿನ ಹಣ್ಣು ತಿನ್ನಕ್ಕಾಗತ್ತೆ, ಇನ್ಫೈನೈಟ್ ವಿಸ್ತಾರವಾಗಿರೋ ಮಾವಿನ ಹಣ್ಣು ತಿನ್ನಕ್ಕಾಗತ್ತೆ, ಬೆಳೆಯಕ್ಕಾಗತ್ತೆ. ಫೈನೈಟ್ ಶೇಪ್ ಇರಬೇಕು, ಫೈನೈಟ್ ವೆಯ್ಟ್ ಇರಬೇಕು, ಎಲ್ಲವೂ ಫೈನೈಟ್ ಆಗಿರಬೇಕು. ಅದರ ನೇಚರ್ ಕೂಡ ಫೈನೈಟ್ ಆಗಿದ್ದಾಗ ನಾವು ಬೆಳೆಯಲಿಕ್ಕೆ ಸಾಧ್ಯ, ಕೈಯಲ್ಲಿ ಹಿಡಿಯಲಿಕ್ಕೆ ಸಾಧ್ಯ, ತಿನ್ನಲಿಕ್ಕೆ ಸಾಧ್ಯ, ಅರಗಿಸಿಕೊಳ್ಳಲಿಕ್ಕೆ ಸಾಧ್ಯ. ವಿಷಯ ಅಂದ್ರೇನೆ ಫೈನೈಟು. ಇದರ ಭೋಗ್ಯಕ್ಕೆ ಅಂದ್ರೆ ನಮಗೆ ಬೇಕಾಗಿರುವ ಆಹಾರ, ನೀರು, ಗಾಳಿ, ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡು, ಎಲ್ಲವೂ ಕೂಡ ಏನಾಗಿರಬೇಕು? ನಮಗೆ ಎಟುಕುವ ಅಳತೆಯಲ್ಲಿರಬೇಕು. 100 kg ತೂಗುವಂತಿದ್ದರೆ ಒಂದು ಅಕ್ಕಿ ಕಾಳು ತಿನ್ನಲಿಕ್ಕೆ ಸಾಧ್ಯವೇ? ಬೆಳೆಯಲಿಕ್ಕೆ ಸಾಧ್ಯವೇ? ಯೋಚನೆ ಮಾಡಿ. ಈ ರೀತಿಯಾಗಿ ಯೋಚಿಸಿದ ಆ ಬ್ರಹ್ಮ ಮಾಯೆ ಅಂದ್ರೆ ಆ ಈಶ್ವರ ಮಾಯೆಯನ್ನ ಉಪಯೋಗಿಸಿದ
ಆ ಮಾಯೆ ಏನಿದೆ ನಾವು ಇವತ್ತೆಲ್ಲಿ ನೋಡ್ತಾ ಇದ್ದೀವಿ? ಮಾಯೆ ಅಂದರೆ ಇಟ್ಸ್ ನಾಟ್ ಎ ಕಾನ್ಸೆಪ್ಟ್, ಇಟ್ ಈಸ್ ಕಾಲ್ಡ್ ನೇಚರ್, ಪ್ರಕೃತಿ. ಅರ್ಥ ಮಾಡ್ಕೊಳ್ಳಿ. ಯಾವುದು ಮಾಯೆಯಲ್ಲಿದೆಯೋ, ಅಂದರೆ ಯಾವುದು ಅಳತೆಯಲ್ಲಿದೆಯೋ, ಅಂದರೆ ಯಾವುದು ಪೃಥಕ್ ಕೃತಿಯಲ್ಲಿದೆಯೋ, ಅಂದರೆ ಯಾವುದು ಪ್ರಕೃತಿಯಲ್ಲಿದೆಯೋ, ಅದು ಮಾತ್ರ ಈ ವಿಷಯಗಳಾದಂಥ ನಮಗೆ ಭೋಗ್ಯಕ್ಕೆ ಸಿಗುವಂಥದ್ದು. ಯಾರಿಗಾದ್ರೂ ಪ್ರಶ್ನೆ ಇದೆಯಾ ಇದರಲ್ಲಿ? ಮಾಯೆಯ ಅವಶ್ಯಕತೆ ಏನು? ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಇದನ್ನ ಅಂದರೆ ನಾವು ತಿಂದು ಉಂಡು ಮಜಾ ಮಾಡಿ ಸುಖ ಪಡುವಂತಹ ವಿಚಾರಕ್ಕಾಗಿ ಸತ್ವಭರಿತ, ತತ್ವಭರಿತ, ಚೈತನ್ಯಭರಿತ ಭೋಗ್ಯವನ್ನ ಆ ಈಶ್ವರ ಕೊಟ್ಟಿದ್ದಾನೆ. ಅದೇ ಪ್ರಕೃತಿ. ಈ ಪ್ರಕೃತಿ ಎನ್ನುವುದು ಕೂಡ ಮೂರನೆಯ ಅಂಶವಾಗಿ ಜನ್ಮರಹಿತವು, ಸ್ವಯಂಭೂ. ವಿಷಯಗಳು ಬರ್ತವೆ, ಹೋಗ್ತವೆ. ನಾನು ಹುಟ್ಟಿದ್ದೀನಿ, ನಾಳೆ ನಾನು ಸಾಯ್ತೀನಿ. ನನ್ನ ಮಕ್ಕಳು ಇವತ್ತು ಹುಟ್ಟಿದ್ದಾರೆ, ನಾಳೆ ಅವರು ಕೂಡ ಇಲ್ಲವಾಗ್ತಾರೆ. ಈ ಥರ ಎಲ್ಲ ಬಂದು ಹೋಗ್ತಿರ್ತಾರೆ. ಆದರೆ ಜೀವಾತ್ಮ, ಈಶ್ವರ ಮತ್ತೆ ಭೋಗ್ಯಕ್ಕಾಗಿ ಇರುವಂತಹ ಈ ಪ್ರಕೃತಿ ಯಾವತ್ತೂ ಶಾಶ್ವತ. ಎನಿ ಕ್ವಶನ್ಸ್? ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ನಾನು ಬಿಡಿಸಿ 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 ಹೇಳ್ತಾ ಇದ್ದೀನಿ. ಮತ್ತೆ ಪ್ರಕೃತಿ ಅಂದ್ರೆ ಏನು, ಮಾಯೆ ಅಂದ್ರೆ ಏನು ಅಂತ ಮುಂದೆ ಎಲ್ಲಾರು ಬಂದಾಗ ನಿಮ್ಮ ಜೀವನದಲ್ಲಿ ಮತ್ತೆ ಹಾಗಂದ್ರೇನು ಅಂತ ತಲೆ ಕೆಡಿಸ್ಕೋಬಾರ್ದು. ಮಾಯೆ ಅಂದ್ರೆ ಎಲ್ಲಿ? ಪ್ರಕೃತಿಯೇ ಮಾಯೆ. ಈ ಪ್ರಕೃತಿ, ಈ ಈಶ್ವರ ಮತ್ತೆ ಈ ಜೀವಾತ್ಮ, ಇವು ಮೂರು ಕೂಡ ಜನ್ಮರಹಿತವು, ಸ್ವಯಂಭೂ, ಬ್ರಹ್ಮನಿಂದ ನೇರವಾಗಿ ಇಡಲ್ಪಟ್ಟವು. ಹಾಗಾಗಿ ಆ ಪರಮಾತ್ಮನಿಂದ ಬೇರೆಯಾದಂತಹ ಆತ್ಮ ಅದು ಕೂಡ ಅನಂತ ಮತ್ತೆ ಅಕರ್ತೃ. ಈ ಕರ್ತೃ ಯಾರು? ನೀವು ಯೋಚನೆ ಮಾಡ್ಕೊಳ್ಳಿ. ಜೀವಾತ್ಮ ಮಾತ್ರ ಕರ್ತೃ, ಆತ್ಮಕರ್ತೃ ಅಲ್ಲ. ಅದು ಅನಂತ ಮತ್ತೆ ಅಕರ್ತೃ. ಯಾವಾಗ ಈ ಪ್ರಕೃತಿ, ಈಶ್ವರ ಮತ್ತೆ ಜೀವಾತ್ಮ ಎಲ್ಲವೂ ನಥಿಂಗ್ ಬಟ್ ವಾಟ್? ಬ್ರಹ್ಮ. ಇವುಗಳ ಫಂಡಮೆಂಟಲ್ ಏನು? ಇವುಗಳ ಫಂಡಮೆಂಟಲ್ಸ್ ಏನು? ಬೃಹತ್ ಚಲನೆ ಮತ್ತು ಚಿಂತನೆ. ಆತ್ಮದ ಫಂಡಮೆಂಟಲ್ ಏನು? ಪರಮ ಚಲನೆ ಮತ್ತು ಚಿಂತನೆ. ಆತ್ಮದ್ದು ಪರಮ ಚಲನೆ ಮತ್ತು ಚಿಂತನೆ, ಪ್ರಕೃತಿದು, ಈಶ್ವರನದ್ದು ಮತ್ತೆ ಜೀವದ್ದು. ಮೂರು ಕೂಡ ಬೃಹತ್ ಚಲನೆ ಮತ್ತು ಚಿಂತನೆ. ಅಂದ್ರೆ ಆತ್ಮ ನಥಿಂಗ್ ಬಟ್ ಫ್ರಮ್ ಪರಮಾತ್ಮ, ಪ್ರಕೃತಿ, ಜೀವ ಮತ್ತೆ ಈಶ್ವರ ಫ್ರಮ್ ಬ್ರಹ್ಮ. ಇದನ್ನ ಯಾರು ಅರ್ಥ ಮಾಡ್ಕೋತಾರೆ ಅವರಿಗೆ ಈ ಮಾಯೆಯಿಂದ, ಈ ಜೀವಾತ್ಮನಿಂದ ಬಿಡುಗಡೆ ಸಿಗ್ತದೆ ಅನ್ನುವುದು ಈ ಮಂತ್ರದ ಅರ್ಥ. ಜ್ಞಾಜ್ಞೌ ದ್ವಾವಜಾವೀಶನೀಶಾವಜಾಹ್ಯೇಕ ಭೋಕ್ತೃಭೋಗ್ಯಾರ್ಥಯುಕ್ತ ಅನಂತಶ್ಚಾತ್ಮ ವಿಶ್ವರೂಪೋ ಹ್ಯಕರ್ತ ತ್ರಯಂ ಯದಾ ವಿಂದದ ಬ್ರಹ್ಮಮೇದದು. ಅದಕ್ಕೆ ಏನ್ ಹೇಳ್ತಾರೆ? ಬ್ರಹ್ಮಮೇತು ಮಾಂ ಮಧುಮೇತು ಮಾಂ. ಅಂದ್ರೆ ಇವು ಮೂರು
ಅಧಿಷ್ಠಾನವಾದದ್ದು. ಅಂದ್ರೆ ಏನು? ಬ್ರಹ್ಮನಿಂದ ನಿಯೋಜಿಸಲ್ಪಟ್ಟಿದ್ದು, ಬ್ರಹ್ಮ ಕಲ್ಪಿಸಿದ. ಹಿ ಇಮ್ಯಾಜಿನ್. ಸೃಷ್ಟಿ ಆಗಬೇಕು ಅಂದ್ರೆ ಒಂದು ಜೀವ ಬೇಕು, ಒಂದು ಈಶ್ವರ ಬೇಕು, ಒಂದು ಪ್ರಕೃತಿ ಬೇಕು. ಇವುಗಳನ್ನು ಉಪಯೋಗಿಸಿಕೊಳ್ಳಲಿಕ್ಕೆ ಆತ್ಮ ಬರಬೇಕು. ಈ ಒಂದು ಮೆಕ್ಯಾನಿಸಮ್ ಕಲ್ಪಿಸಿದ ಬ್ರಹ್ಮ ಈ ಮೂರನ್ನು ಅಧಿಷ್ಠಾನಗೊಳಿಸಿದ. ಅಂದ್ರೆ ಹಿ ಪ್ಲೇಸ್ಡ್ ಇನ್ ಸೃಷ್ಟಿ ಅನ್ನುವ ಅರ್ಥ ಈ ಮಂತ್ರದ್ದು ಎನ್ನುವಲ್ಲಿಗೆ ಇವತ್ತಿನ ಉಪನ್ಯಾಸ ನಿಲ್ಲಿಸ್ತಾ ಇದ್ದೀನಿ. ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಓಕೆ, ಯಾರಿಗೂ ಪ್ರಶ್ನೆ ಇಲ್ಲ ಅಂದ್ರೆ ಓಂ ಗಣಾನಾನ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ ನೋತಿಭಿಸ್ಸೀದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣಾದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ದೀನಾಮವಿತ್ರವತು ಆನಾದಿವೋ ಬೃಹತಃ ಪರ್ವತಾದ ಸರಸ್ವತಿ ಯಜತಾ ಗಂಧಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ.